हाँ सर। हरिः ओम्। भद्रं कर्णेभिः शृणुयाम देवाः, भद्रं पश्येमाक्षभिर्यजत्राः, स्थिरैरङ्गैस्तुष्टुवागुंसस्तनूभिः, व्यशेम देवहितं यदायुः। स्वस्ति न इन्द्रो वृद्धश्रवाः, स्वस्ति नः पूषा विश्ववेदाः, स्वस्ति नस्तार्क्ष्यो अरिष्टनेमिः, स्वस्ति नो बृहस्पतिर्दधातु। ॐ शान्ति शान्ति शान्तिः। शन्नो मित्रश्च वरुणः, शन्नो भवत्वर्यमा, शन्न इन्द्रो बृहस्पतिः, शन्नो विष्णुरुक्रमः। नमो ब्रह्मणे नमस्ते वायो, त्वमेव प्रत्यक्षं ब्रह्मासि, त्वामेव प्रत्यक्षं ब्रह्म वदिष्यामि, ऋतं वदिष्यामि, सत्यं वदिष्यामि, तन्मामवतु, तद्वक्तारमवतु, अवतु माम्, अवतु वक्तारम्। ॐ शान्ति शान्ति शान्तिः। सहनाववतु, सहनौ भुनक्तु, सह वीर्यङ्करवावहै, तेजस्विनावधीतमस्तु मा विद्विषावहै। ॐ शान्ति शान्ति शान्तिः। समे शुचौ शर्करावह्नि वालुका विवर्जिते, शब्द जलाश्रयादिभिः मनोनुकूले, न तु चक्षुपीडने ಗುಹಾ ನಿವಾತಾಶ್ರಯಣೆ ಪ್ರಯೋಜಯೇತ್. ಇದು 10ನೆಯ ಮಂತ್ರ. ನಾವು ನಿನ್ನೆ ದಿನದಲ್ಲಿ ನೋಡಿದ್ದೇನಪ್ಪಾ ಅಂದ್ರೆ, ನಮ್ಮ ಇಂದ್ರಿಯಗಳ ಹೊರಮುಖ ಚಟುವಟಿಕೆಗಳನ್ನೆಲ್ಲ ಒಂದಾಗಿಸಿ ಅದನ್ನ ಪ್ರಾಣದ ಒಳಗೆ ಅಂದ್ರೆ ಪ್ರಾಣದ ಒಳಗೆ ಅದನ್ನ ಸೇರಿಸಿ, ಪ್ರಾಣ ಯಾವಾಗ ಕ್ಷೀಣಿಸ್ತಾ ಇದೆ, ತನ್ನ ಬಲವನ್ನ ಅಂದ್ರೆ ಚಟುವಟಿಕೆಯ ಬಲವನ್ನ ಕಡಿಮೆ ಮಾಡ್ಕೊಂಡಿದೆ ಅಂತ. ಕ್ಷೀಣಿಸೋದು ಅಂದ್ರೆ ವೀಕ್ ಅಂತ, ಪ್ರಾಣ ಹೋಗೋ ಆಥರ ಸ್ಥಿತಿ ಅಲ್ಲ. ಪ್ರಾಣ ಯಾವಾಗ ಬಲವಾಗಿದ್ದು ಪ್ರಾಣ ಬುದ್ಧಿ ಮನಸ್ಸುಗಳನ್ನ ಪ್ರಚೋದಿಸಿ ಮನಸ್ಸು ಇಂದ್ರಿಯಗಳು ಆ ರೀತಿ ಇರೋದ್ರಿಂದ, ಹಾಗೆ ಇರುವ ಪ್ರಾಣದಲ್ಲಿ ಈ ಚಟುವಟಿಕೆಯ ಒಂದು ಸ್ಫೂರ್ತಿ, ಚಟುವಟಿಕೆಯ ಪ್ರೇರಣೆ ಅದು ಕಡಿಮೆ ಆದಾಗ ಅಂತ ಅರ್ಥ. ಹಾಗಾಗಿ ಕ್ಷೀಣೆ ಪ್ರಾಣೇ, ಪ್ರಾಣದಲ್ಲಿ ನಾನು ಹೊರಕ್ಕೆ ಓಡಬೇಕು, ನಾನು ಈ ಕಣ್ಣಿನ ಮೂಲಕ ನೋಡಬೇಕು, ಕಿವಿ ಮೂಲಕ ಕೇಳಬೇಕು, ಈ ರೀತಿಯಾದ ಭಾವಗಳು ಕುಗ್ಗಿದಾಗ, ಅದು ಕಡಿಮೆ ಆದಾಗ, ಆಗ ಅವನು ನಾಸಿಕೆಯ ಉಚ್ಛ್ವಸಿತ, ಉಸಿರನ್ನ ಹೊರಗೆ ಬಿಡಬೇಕು. ಹಾಗೆ ಮಾಡಿದ್ರಿಂದ ಏನಪ್ಪಾ ಆಗತ್ತೆ ಅಂದ್ರೆ, ದುಷ್ಟ ಕುದುರೆಗಳನ್ನ ಒಬ್ಬ ಸಾರಥಿ ನಿಯಂತ್ರಣ ಮಾಡಿದಂತೆ ಈ ದುಷ್ಟ ಇಂದ್ರಿಯಗಳನ್ನ, ದುಷ್ಟ ಅಂತ ಹೇಳಿದ್ರೆ ಕೆಟ್ಟ ಅಂತ ಅರ್ಥ ಅಲ್ಲ, ನಮ್ಮ ಇಷ್ಟದಂತೆ ಅಥವಾ ನಮ್ಮ ಜೀವನದ ಒಂದು ಗುರಿಯಂತೆ ಇದು ನಡೆಯಲ್ಲ ಅನ್ನಕ್ಕೆ ದುಷ್ಟ ಅನ್ಕೋಬಹುದಷ್ಟೇ. ಅಂದ್ರೆ ಈ ಗಾಡಿ ಓಡಿಸೋನ್ಗೆ ಕುದುರೆ ಏನ್ ಮಾಡುತ್ತೆ, ರೂಢಿ ಆಗಿದ್ದ ದಾರಿನಲ್ಲ, ಅದ್ರಲ್ಲೂ ಅನುಭವ ಇರೋರ್ಗ್ ಗೊತ್ತಾಗತ್ತೆ. ಸಾಯಂಕಾಲ ಮನೆಗ್ ಹೋಗೋ ಹೊತ್ತಾಗ್ಬಿಟ್ರೆ ಅದು ಮನೆ ದಾರಿಗೆ ಓಡಕ್ ಇಷ್ಟಪಡುತ್ತೆ ಹೊರತು, ಏನೋ ಇವನು ಇನ್ನೊಂದ್ ಲಾಭ ಆಗತ್ತೆ, ಆಯ್ತು ಇದು ಡ್ರಾಪ್ ಮಾಡ್ಬಿಟ್ಟು ಈ ಪ್ಯಾಸೆಂಜರ್ನ ಮನೆಗ್ ಹೋಗೋಣ ಅಂತ ಅವ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅದ್ ಏನಾದ್ರೂ ಆ ದಾರಿಗೆ ಹೋಗಲ್ಲ. ಆವಾಗ ತನ್ನ ಮನಸ್ಸನ್ನ ಇದು ಕೇಳ್ತಾ ಇಲ್ವಲ್ಲ ಅನ್ನುವಾಗ ಅವನಿಗದು ದುಷ್ಟ ಅನ್ನಿಸ್ಬೋದು. ಅದನ್ನ ಅವನು ಹೊಡಿಬೋದು, ಕಿರ್ಚ್ಬೋದು, ಕಿವಿ ತಿರ್ಚಿ ಬಾಲ ತಿರ್ಚಿ ಎಲ್ಲ ಮಾಡಿ
ತನಗೆ ಕರ್ಕೊಂಡು ಹೋಗ್ಬೇಕಾದ ದಾರಿ ಕರ್ಕೊಂಡು ಹೋಗ್ಬೋದು. ಅಂದ್ರೆ ದುಷ್ಟ ಅನ್ನಕ್ಕೆ ಹೇಳಿದೆ ಅಷ್ಟೇ. ಹಾಗೆ ಅದು ದುಷ್ಟ ಅನ್ನೋ ಅಭಿಪ್ರಾಯ ಅಲ್ಲ. ತನಗೆ ಎಲ್ಲಿ ಹೋಗ್ಬೇಕಾಗಿದೆಯೋ ಅಲ್ಲಿಗೆ ಹೋಗದೆ ಬೇರೆ ಕಡೆ ಹೋಗುತ್ತೆ. ಹಾಗೆ ಅಥವಾ ತಾನು ಹೋಗ್ಬೇಕಾದ ಜಾಗಕ್ಕೆ ಹೋಗಲ್ಲ ಅಂತ ಮೊಂಡುತನ ಮಾಡುತ್ತೆ. ಅಂಥ ಇಂದ್ರಿಯಗಳನ್ನ ಅವನೇನ್ ಮಾಡ್ಬೇಕು? ಮನಸ್ಸಿಂದ ನಿಗ್ರಹಿಸಬೇಕು. ಮನಸ್ಸನ್ನೋದು ಸಾರಥಿ ಅನ್ನುವುದನ್ನ ನಾವು ಕಠ ಉಪನಿಷತ್ತಿನಲ್ಲಿ ನೋಡ್ಕೊಂಡಿದ್ವಲ್ಲ. ಮನ ಸಾರಥಿ ಅಲ್ಲ, ಪ್ರಗ್ರಹ, ಕಡಿವಾಣ. ಹಾಗೆ ಆ ಕಡಿವಾಣದಿಂದ ಅದನ್ನ ಹಿಡ್ಕೊಳ್ಬೇಕು, ನಿಗ್ರಹಿಸಬೇಕು ಅನ್ನೋದನ್ನ ನೋಡ್ಕೊಂಡ್ವಿ. ಈಗ ಈ ಮಂತ್ರದಲ್ಲಿ ಹಾಗೆ ಮನಸ್ಸನ್ನ ನಿಯಂತ್ರಣ ಮಾಡುವ ಶಕ್ತಿ ಉಳ್ಳದ್ದನ್ನಾಗಿ ಮಾಡ್ಕೊಳ್ಳಕ್ಕೆ, ಮನಸ್ಸು ಇಂದ್ರಿಯಗಳನ್ನ ಹೊರಗೆ ಹೋಗದೆ ಇರುವಂತೆ ತಡಿಯಕ್ಕೆ, ಪ್ರಾಣಾನು ಉಚ್ಛ್ವಸಿತ ಹೊರಗೆ ಬಿಡಕ್ಕೆ, ಪ್ರಾಣದೊಳಗೆ ಸಂಯುಕ್ತ ಚೇಷ್ಟ ಆಗಕ್ಕೆ, ಇದೇನೇನೋ ಎಲ್ಲ ಹೇಳಿದ್ರಲ್ಲ, ಅದನ್ನ ಮಾಡೋದು ಹೇಗೆ? ಅದನ್ನ ಈ ಮಂತ್ರ ಹೇಳ್ತಾ ಇದೆ. ಸಮೇ ಶುಚೌ ಶರ್ಕರಾ ವನ್ಹಿ ವಾಲುಕಾ ವಿವರ್ಜಿತೆ. ಅಂದ್ರೆ ಶರ್ಕರ ಅಂದ್ರೆ ಸಣ್ಣ ಸಣ್ಣ ಮಣ್ಣಿನ ಕಲ್ಲುಗಳು, ಅಂದ್ರೆ ಸಣ್ಣ ಸಣ್ಣ ಈ ಮರಳು ಕಣ ಅಂತೀವಲ್ಲ, ಅದನ್ನ ಶರ್ಕರ ಅಂತಾರೆ. ವಾಲುಕ ಅಂತ ಮರಳು ಇದೆ. ಅಂದ್ರೆ ಸ್ವಲ್ಪ ಸ್ವಲ್ಪ ಕಲ್ಲು, ಸಣ್ಣ ಸಣ್ಣ ಕಲ್ಲುಗಳು, ಈ ದಪ್ಪ ಕಲ್ ಸಕ್ಕರೆ ಇರುತ್ತಲ್ಲ, ತಿರುಪತಿ ಲಾಡುನಲ್ಲಿ ಹಾಕೋ ದಪ್ಪ ದಪ್ಪ ಕಲ್ ಸಕ್ಕರೆ, ಆ ತರ ಅದನ್ನ ಶರ್ಕರ ಅಂತ ಕರೀತಾರೆ. ಹಾಗೆ ಆ ಇದು ಇಲ್ಲದೆ ಇರುವ, ಬೆಂಕಿ ಇಲ್ಲದಿರುವ, ಮತ್ತೆ ಮರಳು ಅಂದ್ರೆ ಕೂತ್ಕೊಂಡ್ರೆ ಚುಚ್ಚೋದು, ಕಲ್ಲು ಮಣ್ಣು ಸಣ್ಣ 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 ಧೂಳಿದ್ರು ಚುಚ್ಚುತ್ತೆ ಒಂಥರ, ಆ ತರ ಏನು ಇಲ್ಲದೆ ಇರುವ, ಅಂದ್ರೆ ಶುಚೌ ಶುದ್ಧವಾಗಿರುವ ಅಂತ, ಮತ್ತೆ ಸಮವಾಗಿರ್ಬೇಕು, ಏರುಪಾರು ತಿಟ್ಟು ಇಲ್ದಂತೆ ಇರ್ಬೇಕು. ಹಾಗಿರುವಂತ ಒಂದು ಜಾಗದಲ್ಲಿ ಮತ್ತಿನ್ನೇನು? ಶಬ್ದ ಜಲ ಆಶ್ರಯಾದಿಭಿಹಿ. ಶಬ್ದ, ನೀರು ಮತ್ತು ಇವುಗಳಿಗೆ ಆಶ್ರಯ ಇಲ್ಲದೆ ಇರುವಂತ ಇಂಥ ಜಾಗದಲ್ಲಿ ಮನೋನುಕೂಲೆ, ಮನಸ್ಸಿಗೆ ಅನುಕೂಲವಾಗಿರ್ಬೇಕು. ಆಗ ಆದರೆ ಕಣ್ಣು ಕೋರೈಸುವಂತೆ, ಕಣ್ಣಿಗೆ ಬಾಧೆ ಕೊಡುವಂತೆ, ಚುಚ್ಚುವಂತೆ, ಅಥವಾ ಕಣ್ಣನ್ನ ಆಕರ್ಷಿಸುವಂತಹ ಸುಂದರವಾದ ವಾತಾವರಣ ಇತ್ಯಾದಿ. ಆದ್ರೆ ಒಂದು ಸ್ಥಿತಿ ದಾಟ ಬಿಟ್ಟ ಮೇಲೆ, ನಾವು ಮೊದಲಿಗೆ ಧ್ಯಾನಕ್ಕೆ, ತಪಸ್ಸಿಗೆ ಸೀತಾಮಾತೆಯನ್ನ ಹೇಗೆ ಉದಾಹರಣೆ ತಗೊಂಡ್ವಿ, ಸುಂದರವಾಗಿ ಸೆಳೆಯುವಂತ ಅದ್ಭುತವಾದ ಅಶೋಕವನ ಇದೆ. ಮನಸ್ಸಿಗೆ ಬಾಧೆ ಕೊಡುವಂತ ರಕ್ಕಸಿಯರ ಕಠೋರವಾದ ಕಿವಿಗೂವೆ ಕರ್ಕಶವಾದ ಮಾತುಗಳಿದೆ. ಆದರೂ ಅದು ಯಾವುದರ ಕಡೆಗೆ ಸೆಳೆಯಲ್ಪಡದಂತೆ ತಾಯಿ ರಾಮ 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 ಅಂತ ತನ್ನೊಳಗೇ, ಅಂದ್ರೆ ಹೊರಗಲ್ಲ, ವ್ಯಕ್ತವಾಗಿ, ಈಗ ನಾ ಹೇಳಿದಂತಲ್ಲ, ತನ್ನೊಳಗೇ ರಾಮ 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 ಅನ್ನುವ ಭಾವದಲ್ಲಿ ಹೇಗೆ, ಹಾಗೆ ಇಲ್ಲಿ ಕಣ್ಣನ್ನ ಪೀಡೆ ಮಾಡುವಂತ ಅಥವಾ ಕಣ್ಣನ್ನ ಎಳೆಯುವಂತ ಸುಂದರ ಯಾವ ಇದು ಇಲ್ಲದೆ ಇರುವ ಗುಹಾ ನಿವಾತ ಆಶ್ರಯಣೆ. ಗಾಳಿ, ಸ್ವಲ್ಪ ಮಾತ್ರ ಗಾಳಿ, ತೀರ ಬಿರುಗಾಳಿ ಅಥವಾ ಸ್ವಲ್ಪ ಜೋರಾದ ಗಾಳಿ ಇಲ್ಲದೆ ಎಷ್ಟು ಹಿತಮಿತವಾದ ಗಾಳಿ ಇರುವಂತ ಜಾಗದಲ್ಲಿ ಅದನ್ನ ನಾವು ಯಾವುದನ್ನ ಪ್ರಯೋಗ ಮಾಡಬೇಕು? ಈ ಪ್ರಾಣಾಯಾಮಾದಿಗಳ ಪ್ರಯೋಗವನ್ನ, ಪ್ರಾಣಾಯಾಮಾದಿಗಳಿಂದ ಮನಸ್ಸನ್ನ ನಿಗ್ರಹಿಸುವ ಪ್ರಯೋಗವನ್ನ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದೆ. ಆದ್ರಿಂದ ಸಮವಾದ ಹಳ್ಳತಿಟ್ಟುಗಳಿಲ್ಲದೆ ಇರುವಂತ, ಸಣ್ಣ ಸಣ್ಣ ಕಲ್ಲುಗಳು ಇತ್ಯಾದಿ, ಮರಳು, ಇವು ಯಾವುದೂ ಇಲ್ಲದೆ ಇರುವಂತ, ಮತ್ತೆ ಶಬ್ದ, ಜನರು ವಾಸ ಮಾಡುವಂತ ಜಾಗ ಅಲ್ಲದೆ ಇರುವಂತ, ಶಬ್ದ ಇದ್ರೆ ಶಬ್ದದ, ನಾವು ಕಣ್ಣು ಮುಚ್ಚಿರ್ತೇವೆ, ಕಣ್ಣನ್ನು ಬೇಕಾದ್ರೆ ಬಲಾತ್ಕಾರದಿಂದ ಮುಚ್ಚಬಹುದು. ಕಿವಿಯ ಶಬ್ದ ಇದೆಯಲ್ಲ, ಅದು ಬಿರಟೆ ಹಾಕಿದ್ರು ಒಳಗಡೆಯಿಂದ ಶಬ್ದ ಬಂದೇ ಬರುತ್ತೆ. ಆದ್ರಿಂದ ಮತ್ತೆ ಶಬ್ದನೇ ಬೇರೆ ಎಲ್ಲಾ ಚಟುವಟಿಕೆಗೆ ಒಂಥರ ಪ್ರೇರಕ ಶಕ್ತಿನೂ ಆಗುತ್ತೆ. ಆದ್ರಿಂದ ಶಬ್ದರಹಿತವಾಗಿರ್ಬೇಕು, ಜನರಹಿತವಾಗಿರ್ಬೇಕು. ಜನರಹಿತವಾಗಿದ್ರೆ ಶಬ್ದರಹಿತವಾಗಿರುತ್ತೆ, ಹಾಗೂ ಇಟ್ಕೊಳ್ಬಹುದು. ಶ್ರೀರಾಮಕೃಷ್ಣರು ಅದಕ್ಕೋಸ್ಕರನೇ ಒಬ್ಬ ಗೃಹಸ್ಥನಾಗಿರ್ಲಿ, ಯಾರೇ ಆಗಿರ್ಲಿ, ಅವನು ತಿಂಗಳು 2 ತಿಂಗಳಿಗೆ ಅವ್ರು ಹೇಳುತ್ತಾರೆ, ಸ್ವಲ್ಪ ತಿಂಗಳು 2 ತಿಂಗಳಿಗಾದ್ರೂ ನಿರ್ಜನವಾದ, ನಿರ್ಜನ ಅಂದಾಗ ಇನ್ನೂ ಒಂದು ನಮ್ಮ ಬಂಧು ಬಾಂಧವರ ಒಂದು ಸೆಳೆತ ಇಲ್ಲದ ಅಂತಾನು ಇಟ್ಕೋಬಹುದು. ನಮ್ಮನ್ನ ಸೆಳೆಯುವಂತ ಜನರು ಇಲ್ಲದೆ ಇರುವಂತ ಜಾಗದಲ್ಲಿ ಸುಮ್ಮನೆ
3 ದಿವಸಗಳ ಕಾಲ ಒಂದು ಮೌನಾಚರಣೆ ಮಾಡ್ತಾ, ಮೌನ ಮೌನ ಅನ್ನುವಾಗ ಮತ್ತೆ ಮನಸ್ಸನ್ನ ಮೌನ ಮಾಡೋದು ಕಷ್ಟ ಇದೆ. ಯಾರೋ ಹೊರಗಿನ ಜನರು ಯಾರು ಇಲ್ಲ ಅದ್ರಿಂದ ಮಾತಾಡದೆ ಇರಬಹುದು. ಮನಸ್ಸು ಮಾತಾಡ್ತಾನೆ ಇರುತ್ತೆ. ಆ ಎಲ್ಲವನ್ನೂ ಮಾಡುವುದಕ್ಕೆ ನಾವು ಯಾರೇ ಆದ್ರೂ ಕೂಡ ಅಭ್ಯಾಸ ಮಾಡಬೇಕು. ಅದರಿಂದ ಜಲ ಆಶ್ರಯಾದಿಭಿಹಿ, ಜನ ಶಬ್ದ ಮತ್ತು ಜಲ, ಜನ ಇತ್ಯಾದಿಗಳು ಇಲ್ಲದೆ ಇರುವಂತ ನಿರ್ಜನವಾದ ಜಾಗದಲ್ಲಿ, ಮತ್ತೆ ಮನೋನುಕೂಲೆ ನತು ಚಕ್ಷು ಪೀಡನೆ, ಕಣ್ಣಿಗೆ ಬಾಧೆ ಕೊಡದೆ ಇರುವಂತ, ಮನಸ್ಸಿಗೆ ಅನುಕೂಲವಾಗಿರುವಂತ ಜಾಗದೊಳಗೆ ನಾವು, ಅದು ಒಂದು ಗುಹೆಯಂತೆ ಇರುವ, ಅತಿಯಾದ ಗಾಳಿ ಬೀಸದೇ ಇರುವ ಅಂತ ಒಂದು ಜಾಗದಲ್ಲಿ ಏನ್ ಮಾಡ್ಬೇಕು, ಮನಸ್ಸನ್ನ ನಾವು ನಿಲ್ಲಿಸುವ ಪ್ರಯತ್ನವನ್ನ ಮಾಡ್ಬೇಕು ಅಂತ. ಧ್ಯಾನ ಮಾಡುವುದಕ್ಕೆ ಯಾವುದು ಹಿತವಾದ ಜಾಗ ಅನ್ನುವುದನ್ನ ಇದು ಹೇಳ್ತಾ ಇದೆ. ಇಲ್ಲಿ ಮಣ್ಣು ಕಲ್ಲಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಚುಚ್ತಾ ಇದ್ರೆ ಮನಸ್ಸನ್ನ ಕೇಂದ್ರೀಕರಿಸಕ್ ಆಗಲ್ಲ ಅಂತ. ಆದ್ರೆ ವನ್ಹಿ ಅನ್ನುವಾಗ ಬೆಂಕಿ ಹತ್ತಿರವಾಗಿದೆ ಅಂತಾದ್ರೆ ಯಾವಾಗ ಕಿಡಿ ಹಾರುತ್ತೆ ಗೊತ್ತಾಗಲ್ಲ. ಮತ್ತೆ ಗಾಳಿ ಬೀಸ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಬೆಂಕಿ ವ್ಯಾಪಿಸಿ ಬಿಡುತ್ತೆ. ಅದಕ್ಕೆ ಯಾವ್ದಾದ್ರು ಒಂದ್ ಸಣ್ಣದು ತಗಲಕ್ಕೆ ಶುರುವಾಯ್ತು ಅಂದ್ರೆ ಅದನ್ನ ನಾಲಿಗೆ ಹೀಗೆ ಉದ್ದುದ್ದ ಚಾಚಿ ಎಳ್ಕೊಳ್ಳುತ್ತೆ. ನಾವೇ ಅಬ್ಸರ್ವ್ ಮಾಡಿದ್ರೆ, ಈಗ ಮನೆ ಒಳಗೇನೆ ದೀಪ ಉರಿತಾ ಇದ್ರೆ ದೀಪದ ಕುಡಿ ಇಲ್ಲಿರುತ್ತೆ, ಇಷ್ಟೆತ್ತರದಲ್ಲಿ ಪೇಪರ್ ಇಟ್ಟಿದ್ರು ಸ್ವಲ್ಪ ಕಾಲಕ್ಕೆ ಅದನ್ನ ಸುಡುತ್ತೆ ಅದು. ಅಂದ್ರೆ ಅಲ್ಲಿ ದೀಪದಲ್ಲೇನು ಜ್ವಾಲೆ ಮೇಲ್ಮೇಲಕ್ಕೆ ಹರಿಯುವಂಥದ್ದು ಇರಲ್ಲ. ನಾವು ದೀಪದಿಂದ ಇಷ್ಟೆತ್ತರದಲ್ಲೇ ಇಟ್ಟಿದ್ರು ಕೂಡ ಅದು ಅಂದ್ರೆ ಒಳ ಆ ಅಗ್ನಿಯ ಒಂದು ಪ್ರಭಾವ ಹಾಗಿರುತ್ತೆ. ಇದು ನಾವು ಗಮನಿಸಿರೋ ಚಿಕ್ಕವರಿದ್ದಾಗ ನಮ್ಗೆ ಅದೊಂಥರ ಆಟ. ಬೆಂಕಿ ಅಂದ್ರೆ ಇದಕ್ಕೆ ತಗಲದೆ ಇಷ್ಟೆತ್ತರದಲ್ಲಿ ಇಟ್ಟೋದು ಹೇಗೆ ಸುಡುತ್ತೆ ಅನ್ನೋದನ್ನೆಲ್ಲ ನೋಡತ್ತೆ. ಆ ರೀತಿ ಬೆಂಕಿ ಇದೆ ಅನ್ನುವಾಗ ಬೆಂಕಿಯ ಕಿಡಿಗಳದಿರ್ಬಹುದು, ಅದರ ಜ್ವಾಲೆದಿರ್ಬಹುದು, ಯಾವಾಗ ಏನು ಬಾಧೆ ಕೊಡುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಸ್ಥಳ ಹೇಳ್ತಾ ಇರೋದು ಯಾವ ತರ ಅಂದ್ರೆ, ಮನಸ್ಸಿಗೂ ಬಾಧೆ ಆಗಬಾರ್ದು, ಇಂದ್ರಿಯಗಳಿಗೂ ಬಾಧೆ ಆಗಬಾರ್ದು. ಅಂದ್ರೇನು, ನೆಮ್ಮದಿಯಾಗಿ ಹಾಯಾಗಿ ಒಂದ್ 5 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಬಹುದು. ಆ ರೀತಿ ಇರುವಂತ ಒಂದು ಜಾಗವನ್ನ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳುವುದಕ್ಕೆ ಅಭ್ಯಾಸ ಮಾಡಕ್ಕೆ ಆಯ್ಕೆ ಮಾಡ್ಕೋಬೇಕು ಅನ್ನುವುದನ್ನ ಈ ಮಂತ್ರ ಹೇಳ್ತಾ ಇದೆ. ಒಟ್ಟಿನಲ್ಲಿ ಅದೇ ಗೀತೆನಲ್ಲಿ 6ನೇ ಅಧ್ಯಾಯದಲ್ಲಿ ಸಮವಾದ ಜಾಗದಲ್ಲಿ ಕೂತ್ಕೋಬೇಕು, ಪ್ರತಿದಿನ ಒಂದು ನಿರ್ದಿಷ್ಟವಾದ ಇದನ್ನಿಟ್ಕೊಂಡಿರ್ಬೇಕು, ಮಣೆ ಮೇಲೆ ಒಂದು ಹುಲ್ಲು ಅಂತಾರಲ್ಲಿ ಚಾಪೆ, ಅದರ ಮೇಲೆ ಒಂದು ವಸ್ತ್ರ, ಅದೆಲ್ಲ ಹೇಳಿದಾರಲ್ಲ ಹಾಗೆ ಇಲ್ಲಿ ಸಮಾನವಾದ ಜಾಗ ಇರ್ಬೇಕು, ಶುದ್ಧವಾಗಿರ್ಬೇಕು, ಮತ್ತೆ ಜನರ ಗಜಿಬಿಜಿ ಇರಬಾರ್ದು, ಜೋರಾದ ಗಾಳಿ ತುಂಬಾ ಅತಿಯಾದ ಗಾಳಿ ಇಲ್ಲದೆ ಇರುವ ತರಾನು ಆಗಬಾರ್ದು. ಗುಹೆ ಅನ್ನುವಂತ ಒಂದು ಜಾಗ ಅಂದ್ರೆ ಹೆಚ್ಚು ಅತಿಯಾದ ಗಾಳಿ ಇಲ್ಲದೆ ಇರುವಂತ ಗುಹೆ ಅನ್ನುವಂತ ಜಾಗದಲ್ಲಿ ಮನಸ್ಸನ್ನ ಪರಮಾತ್ಮನಲ್ಲಿ ನಿಲ್ಲಿಸೋ ಪ್ರಯತ್ನ ಮಾಡಬೇಕು ಅನ್ನುವುದು ಒಟ್ಟು ಈ ಮಂತ್ರದ ಸಾರ. ಆದ್ರಿಂದ ಇಲ್ಲಿ ಯಾವುದು ಮನಸ್ಸು ಅಂತರ್ಮುಖ ಆಗೋದಕ್ಕೆ, ಬುದ್ಧಿ ಮತ್ತು ಮನಸ್ಸು ಮೌನ ಆಗೋದಕ್ಕೆ, ಅದಕ್ಕೆ ಯಾವ ವಾತಾವರಣ ಅನುಕೂಲಕರವಾಗಿದೆಯೋ ಅಂಥ ವಾತಾವರಣವನ್ನ ಆಶ್ರಯಿಸಿಕೊಳ್ಬೇಕು ಅನ್ನೋದು ಒಟ್ಟು ಸಹಜವಾಗಿರುವಂತ ಒಂದು. ಇನ್ನೊಂದು ಅಲ್ಲಿ ಸಾಧಕರು ಸಜ್ಜನರು ಇದ್ದಾರೆ, ಯಾರು ಈ ಒಂದು ಮಾರ್ಗದಲ್ಲಿ ಸಂಚರಿಸೋರಿದ್ದಾರೆ, ಅಂಥವ್ರ ಇರುವಂತ ಜಾಗನೂ ನಾವು ಆರಿಸ್ಕೊಂಡ್ರೆ ನಮ್ಮ ಸಾಧನಾ ಮಾರ್ಗದಲ್ಲಿ ನಮ್ಗೇನಾದ್ರೂ ಲೋಪದೋಷಗಳು ಬರ್ತಾ ಇರುತ್ತೆ ಅನ್ನೋದಾದ್ರೆ ಅವರನ್ನ ನಾವು ಅವರೊಡನೆ ಮಾತಾಡಿ ನಮ್ಮ ಒಂದು ಸಂಶಯಗಳನ್ನ ನಿವಾರಣೆ ಮಾಡ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಅಂತ ಸಾಧಕರ ಕೈದಿವಿಗೆ ಇತ್ಯಾದಿ ಗ್ರಂಥಗಳಲ್ಲಿ ಸ್ವಾಮೀಜಿಗಳು ನಮ್ಗೆ ತಿಳಿಸ್ಕೊಡ್ತಾರೆ. ಒಟ್ಟಿನಲ್ಲಿ ಜನ ಇರಬಾರ್ದು ಅಂತಾದ್ರು ಯಾರು ನಮ್ಮನ್ನ ಭೌತಿಕವಾದ ವಿಷಯದ ಕಡೆಗೆ ಎಳೀತಾರೋ ಅಂಥ ಜನರು ಇಲ್ಲದೆ ಇರಬೇಕು. ಯಾರು ಪರತತ್ವದ ಕಡೆಗೆ ನಮ್ಮ ಮನಸ್ಸನ್ನು ಎಳೀತಾರೋ ಅಂಥವ್ರ ಜೊತೆಲಿ ಇರ್ಬೇಕು ಅಂತ ಬೇಕಾದ್ರೆ ಅರ್ಥ ಮಾಡ್ಕೋಬಹುದು, ಜನ ಇಲ್ಲದ ಅನ್ನುವಾಗ. ಅದಕ್ಕೆ ಮತ್ತೆ ನಮ್ಗೆ ಕಪಿಲೋಪದೇಶದಲ್ಲಿ ಅಮ್ಮನಿಗೆ ಅವನ್ ಹೇಳ್ತಾನೆ, ಅಮ್ಮ ಸಂಗಹ ಸತ್ಸು ವಿಧೀಯತಾಂ, ಯಾರ್ಯಾರ ಜನರದು ಸಹವಾಸ ಮಾಡ್ಬೇಡ. ಭೌತಿಕವಾಗಿ ಮತ್ತೆ ಉಪನಿಷತ್ತು ಹೇಳೋಂತ ಮಾತೇನಿದೆ, ಯತ್ರ ಇತರಂ ಪಶ್ಯತಿ,
ಬೇರೆಯವನನ್ನ ನೋಡಿದ್ವಾ ಅಲ್ಲಿಂದೇ ನಮ್ಮೊಳಗೆ ಕಾಮನೆಗಳು, ನಮ್ಮೊಳಗೆ ಬೇಕು ಬೇಡಗಳು, ಅದರ ಮೂಲದಿಂದ ಇಲ್ಲದ ಅಸೂಯ ಮಾತ್ಸರ್ಯಗಳು ಎಲ್ಲಕ್ಕೆ ಇನ್ನೊಬ್ಬ ಅನ್ನೋದು ಕಂಡ್ರೆ ಅಲ್ಲಿವರೆಗ್ ನಮ್ ಪಾಡಿಗ್ ನಾವ್ ನೆಮ್ಮದಿಯಾಗಿರ್ತೀವಿ. ನಮ್ಮನೇಲಿ ಹೇಗಿರ್ತೀವೋ ಹಾಗಿರ್ತೀವಿ. ನಮ್ಮನೇಲಿ ಚಾಪೆ ಇದೆಯೋ, ಕುರ್ಚಿನೇ ಇದೆಯೋ, ಏನೂ ಇಲ್ವೋ, ಹೇಗೋ ಇರ್ತೀವಿ. ಇನ್ನೊಬ್ಬರ ಮನೆಗ್ ಹೋಗಿ ಸೋಫಾ ಸೆಟ್ಟು ಇತ್ಯಾದಿ ಎಲ್ಲ ನೋಡಿ, ಅದು ನಮಗಿಂತ ಆರ್ಥಿಕವಾದ ಇದರಲ್ಲಿ ಸ್ವಲ್ಪ ಇನ್ನು ಕಡಿಮೆ ದೇಶದಲ್ಲಿರುವಂಥವ್ರ ಮನೆಯಲ್ಲಿ ನೋಡ್ಬಿಟ್ರೆ ಅಂತೂ, ನೋಡು ನಮಗಿಂತ ಅವರು ಕಡಿಮೆ ಆರ್ಥಿಕ ಅನುಕೂಲ ಇರೋರು ಅಂಥವ್ರ ಮನೇಲಿ ಇಷ್ಟ ಅನುಕೂಲ ಮಾಡ್ಕೊಂಡಿದ್ದಾರೆ. ನಮ್ಮನೇಲಿ ನಮ್ಗೆ ಇಷ್ಟೆಲ್ಲ ಇದ್ದು ನಾವ್ ಏನು ಅನುಕೂಲ ಮಾಡ್ಕೊಂಡಿಲ್ಲ. ಹೀಗೆ ಇಲ್ಲದ್ದನ್ನ ಮನಸ್ಸು ಭಾವಿಸ್ತಾ ಹೋಗುತ್ತೆ. ಒಬ್ನೇ ಇದ್ದಾಗ ಏನು ಅನ್ಸಿರಲ್ಲ. ನಮ್ಮನೇಲಿ ಏನು ಇಲ್ಲ ಅನ್ನೋದು ಬಾಧೆ ಕೊಟ್ಟಿರಲ್ಲ. ಆದ್ದರಿಂದ ಭೌತಿಕವಾದ ವಿಷಯಗಳ ಕಡೆಗೆ ಎಳೆಯುವಂತ ಜನರ ಸಂಘಕ್ಕೆ ಹೋಗದೆ ಸಂಗಹ ಸತ್ಸು ವಿಧೀಯತಾಂ, ಸಜ್ಜನರಲ್ಲಿ ಸಂಘವನ್ನ ಮಾಡಮ್ಮ ಎಂಬುದಾಗಿ ಕಪಿಲ ದೇವಹೂತಿಗೆ ಹೇಳ್ತಾರೆ. ಯಾಕೆ ಅಂದ್ರೆ ಸಂಘ ದೋಷ ಹರಾಹಿತೆ, ಅವರು ಸಂಘ ದೋಷವನ್ನ ದೂರ ಮಾಡ್ತಾರೆ. ಯಾವ ಸಂಘ ದೋಷವನ್ನ? ಕಾಮಕ್ರೋಧ ಲೋಭ ಮೋಹಾದಿ ಸಂಘ ದೋಷವನ್ನ ದೂರ ಮಾಡ್ತಾರೆ. ನಮಗೆ ನಿಜವಾದ ಒಂದು ತತ್ವವನ್ನ ಬೋಧೆ ಮಾಡಿಕೊಡ್ತಾರೆ. ಆದ್ರಿಂದ ಅದನ್ನ ನಾವು ಅಂಥ ಜನರಿದ್ರೆ ಇರಬಹುದು. ಯಾವ ಜನರು ನಮ್ಮನ್ನ ಸೆಳೀತಾರೋ ಆ ಜಾಗ ಬಿಡ್ಬೇಕು ಅನ್ನುವಷ್ಟು ಅರ್ಥವನ್ನ ಈ ಮಂತ್ರ ಹೇಳ್ತಾ ಇದೆ. ಸಮೇ, ಇದು ಸುಲಭವಾಗಿದೆ, ಅರ್ಥನೂ ಆಗುತ್ತೆ. ಸಮೇ ಶುಚೌ ಶರ್ಕರ, ಶರ್ಕರ ಅಂದ್ರೆ ಸಣ್ಣ ಒಂದು ಸಣ್ಣ ಸಣ್ಣ ಕಲ್ಲುಗಳು, ವನ್ಹಿ ಬೆಂಕಿ, ವಾಲುಕ ಮರಳು, ವಿವರ್ಜಿತೆ ಇಲ್ಲದೆ ಇರುವ, ಮತ್ತೆ ಶಬ್ದ ಜಲಾಶ್ರಯಾದಿಭಿಹಿ ಅಂದ್ರೆ ಶಬ್ದ, ನೀರಿನ ಸರೋವರ, ನದಿ ಇತ್ಯಾದಿಗಳಿಂದ ವಿವರ್ಜಿತೆ ಅಂತ ಅಲ್ಲಿಗೆ ಸೇರಿಸ್ಕೋಬೇಕು, ಇಲ್ಲದೆ ಇರುವ ಅಂತ. ಜಲಾಶಯದಿಂದ ಏನ್ ತೊಂದ್ರೆ ಅಂದ್ರೆ, ಜಲಾಶ್ರಯ ಇರುವ ಜಾಗದಲ್ಲಿದ್ರೆ ನೀರು ಕುಡಿಯಕ್ಕೆ ಪ್ರಾಣಿಗಳು ಬರುತ್ತೆ, ಕ್ರೂರ ಪ್ರಾಣಿಗಳು ಬರುತ್ತೆ, ಸಾಧು ಪ್ರಾಣಿಗಳು ಬರುತ್ತೆ, ಅವುಗಳಿಂದ ಭಯ ಉಂಟಾಗಬಹುದು. ಹಾಗೆ ಅಂತ ನೀರಿಲ್ ಬೇಡವಾ ಅಂದ್ರೆ ಬೇಕು. ನದಿಗಳಿಂದ ಸ್ವಲ್ಪ ದೂರದಲ್ಲಿ ನಾವು ಇರ್ಬೇಕು. ಆ ರೀತಿಯಲ್ಲಿ ಇದನ್ನ ಹೇಳಿದ್ದಾರೆ. ಇನ್ನು ಚಕ್ಷು ಪೀಡನೆ ನ, ಕಣ್ಣಿಗೆ ತೊಂದರೆ ಕೊಡುವಂತೆ, ಕಣ್ಣಿಗೆ ಬಾಧೆ ಕೊಡುವಂತೆ ಇರಬಾರ್ದು. ಮನೋನುಕೂಲೆ, ಮನಸ್ಸಿಗೆ ಅನುಕೂಲಕರವಾಗಿರುವಂತ ಗುಹಾ ನಿವಾತ ಆಶ್ರಯಣೆ, ಗುಹೆ ರೂಪದಲ್ಲಿ. ಗುಹೆಯಲ್ಲಿ ಹೇಗಿರುತ್ತೆ? ಕಾಡಿನಲ್ಲಿ ಜೋರಾದ ಗಾಳಿ ಇದ್ರೂ ಕೂಡ ಗುಹೆ ಒಳಗಡೆ ಜಾಸ್ತಿ ಗಾಳಿ ಇರಲ್ಲ. ಹಾಗೆ ಗುಹಾ ನಿವಾತ ಆಶ್ರಯಣೆ, ಅಂಥ ಜಾಗದಲ್ಲಿ ಪ್ರಯೋಜಯೇತ್, ಪ್ರಯೋಗವನ್ನ ಮಾಡಬೇಕು. ಯಾವ ಪ್ರಯೋಗ ಮಾಡಬೇಕು? ಅಲ್ಲಿ ಹಿಂದೆ ಹೇಳಿದ್ರಲ್ಲ, ಮನಸ್ಸನ್ನ ನಿಲ್ಲಿಸಬೇಕು ಅಂತ. ಹಾಗೆ ಪ್ರಾಣವನ್ನ ಹೊರಗಡೆ ತಳ್ಳಬೇಕು. ಮತ್ತು ಇದು ಇಂದ್ರಿಯ ವಿಷಯಗಳನ್ನ ಸಂಯುಕ್ತ ಮಾಡಿಕೊಂಡಂತ ಇದನ್ನ, ಇಂದ್ರಿಯಗಳನ್ನ ಮನದಲ್ಲಿ ನಿಲ್ಲಿಸಬೇಕು ಅನ್ನುವುದನ್ನ ಇಲ್ಲಿ ಹೇಳಿದ್ರು. ಮುಂದಿನ ಮಂತ್ರ ನೀಹಾರ ಧೂಮ ಅರ್ಕ ಅನಿಲ ಅನಲಾನಾಂ. ನೀಹಾರ ಧೂಮ ಅರ್ಕ ಅನಿಲ ಅನಲಾನಾಂ ಖದ್ಯೋತ ವಿದ್ಯುತ್ ಸ್ಫಾಟಿಕ ಶಶೀನಾಂ. ಖದ್ಯೋತ ವಿದ್ಯುತ್ ಸ್ಫಟಿಕ, ಸ್ಫಾಟಿಕ ಅಲ್ಲ ಸ್ಫಟಿಕ, ಸ್ಫಟಿಕ ಶಶೀನಾಂ. ಏತಾನಿ ರೂಪಾಣಿ ಪುರಸ್ಸರಾಣಿ ಬ್ರಹ್ಮಣಿ ಅಭಿವ್ಯಕ್ತಿಕರಾಣಿ ಯೋಗೆ. ಏತಾನಿ ರೂಪಾಣಿ ಪುರಸ್ಸರಾಣಿ ಬ್ರಹ್ಮಣಿ ಅಭಿವ್ಯಕ್ತಿಕರಾಣಿ ಯೋಗೆ. ಹೀಗೆ, ಹೇಗೆ 10ನೇ ಮಂತ್ರದಲ್ಲಿ ಹೇಳಿದಂತೆ, ನಿರ್ಜನವಾದ ಜಾಗದಲ್ಲಿ ಕಣ್ಣಿಗೆ ಬಾಧೆ ಕೊಡದೆ, ಜನರ ಹಿಂಸೆ ಇಲ್ಲದೆ, ಮನಸ್ಸು ಸಾಧ್ಯವಾದಷ್ಟು ಏಕಾಗ್ರಗೊಳಿಸಲು ಅನುಕೂಲವಾಗಿರುವಂತ ಜಾಗದಲ್ಲಿ ಧ್ಯಾನ ಮಾಡ್ತಾ ಇದ್ರೆ, ಅದು ಎಷ್ಟೋ ಧ್ಯಾನ ನಿರ್ಮಥನ ಅಭ್ಯಾಸ ಎಷ್ಟೋ ಕಾಲ ಮಾಡ್ಬೇಕು. ಹಾಗೆ ಅಭ್ಯಾಸ ಮಾಡ್ತಾ ಇದ್ದಾಗ ಅಂತರಂಗದ ಒಳಗೆ ನಮಗೆ ಹಿಮ ಅಂದ್ರೆ ಈಗ
ಇವಾಗ ತುಂಬಾ ಕಡಿಮೆ ಆಗಿ ಹೋಗಿದೆ. ಇಂಥ ಕಾಲದಲ್ಲಿ ಹೊರಗಡೆ ಹೋದ್ರೆ ಸುಮಾರು ದೂರದವರೆಗೆ ಏನು ಕಾಣಲ್ಲ ಅನ್ನುವಂತ ಒಂದು ತೆಳು ಪರದೆ. ಹಾಗೆ ಆ ಹಿಮದಂತೆ, ಧೂಮ ಅಂದ್ರೆ ಹೊಗೆ, ಸೂರ್ಯ ಸೂರ್ಯನಂತೆ, ಗಾಳಿ ಬೆಂಕಿ. ಅಂದ್ರೆ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಿರುವಾಗ ಒಳಗಡೆ ಎಲ್ಲ ಕಡೆಯಲ್ಲಿ ಹೊಗೆ ತುಂಬಿಕೊಂಡಂತೆ, ಅಥವಾ ಹಿಮ ತುಂಬಿ ಮಸುಕು ಮಸುಕಾಗಿರುವಂತೆ, ಸೂರ್ಯ ಪ್ರಕರ್ಷಮಾನವಾಗಿ ಕಾಣುವಂತೆ, ಗಾಳಿ ಹಿತಮಿತಕರವಾಗಿ ಬೀಸುವಂತೆ, ಅಥವಾ ಬೆಂಕಿ ಒಂಥರ ಹಿತವಾದ ಸ್ಪರ್ಶವನ್ನ ಕೊಡುವಂತೆ, ಈ ರೀತಿಯಾದ ಅನುಭವಗಳು ಅಂದ್ರೆ ದರ್ಶನಗಳು, ಅನುಭವ ಅಂದ್ರೆ ದರ್ಶನಗಳು ಆಗತ್ತೆ. ಅಷ್ಟೇ ಅಲ್ಲದೆ ಖದ್ಯೋತ, ಖದ್ಯೋತ ಅಂದ್ರೆ ಮಿಂಚು ಹುಳ, ವಿದ್ಯುತ್ ಅಂದ್ರೆ ಮಿಂಚೆನೆ, ಮಿಂಚು, ಮತ್ತೆ ಸ್ಫಟಿಕ, ಹಾಗೆ ಶಶಿ ಅಂದ್ರೆ ಚಂದ್ರ. ಈ ರೂಪದಲ್ಲಿ ಇವುಗಳು ಕೂಡ ಅಂತರಂಗದ ಒಳಗೆ ಕಾಣಿಸೋದಕ್ಕೆ ಆರಂಭ ಆಗುತ್ತೆ. ಯಾವಾಗ ಈ ರೀತಿಯ ದರ್ಶನಗಳು ಕಾಣಿಸ್ತೆ, ಆಗ ನಾನು ಹೋಗ್ತಾ ಇರುವಂತಹ ದಾರಿ ಸರಿಗಿದೆ, ಇಲ್ಲಿ ಏನು ತೊಂದ್ರೆ ಇಲ್ಲ. ಅದಕ್ಕೆ ಯಾರು ಅನುಭವಿಗಳಿದ್ದಾರೆ, ಇದೆಲ್ಲ ಪ್ರವಚನ ಮಾಡೋ ಅಥವಾ ಇದು ಕ್ಲಾಸ್ ಆಗಿ ಮಾಡೋ ಅರ್ಹತೆ ಬಹುಶಃ ನನ್ನದಲ್ಲ. ಇದನ್ನ ಹೇಳುವಾಗೆಲ್ಲ ನಾಲಿಗೆ ಹಿಂಜರಿಯುತ್ತೆ. ಶ್ರೀರಾಮಕೃಷ್ಣರು ಹೇಳಿದಂತೆ ಏನು ಸಾಧನೆ ಇಲ್ಲದೆ ಇರೋನು ಇದನ್ನ ಹೇಳಕ್ಕೆ ಬರಲ್ಲ ಅಂತ. ಆದ್ರೆ ಓದಿರೋದನ್ನ ಹೇಳಬಹುದೇ ಹೊರತು ಮೆಡಿಟೇಷನ್ ಅಂಡ್ ಇಟ್ಸ್ ಪ್ರಾಕ್ಟೀಸ್ ಇತ್ಯಾದಿ, ಮೆಡಿಟೇಷನ್ ಅಂಡ್ ಸ್ಪಿರಿಚುಯಲ್ ಈ ತರದ ಕೃತಿಗಳೇನಿದೆ, ಹಾಗೆ ಸಾಧಕರ ಕೈದಿವಿಗೆ, ಪರಮಾರ್ಥ ಪ್ರಸಂಗ ಇತ್ಯಾದಿ ಗ್ರಂಥಗಳಲ್ಲಿ ಸಾಧಕ ಹೋಗ್ತಾ ಇರುವಾಗ ಅವನ ಸಾಧನಾ ಮಾರ್ಗದಲ್ಲಿ ಉಂಟಾಗುವ ಅಡಚಣೆಗಳು, ಅವುಗಳನ್ನ ನಿವಾರಣೆ ಮಾಡ್ಕೊಳ್ಳೋದು, ಅದಕ್ಕೆ ಏನು ಮಾರ್ಗ, ಇದನ್ನೆಲ್ಲ ಅವರುಗಳು ಹೇಳಿದ್ದಾರೆ ಅನುಭವಿಗಳು. ಹಾಗೆ ಯೋಗ ಸೂತ್ರದಲ್ಲೂ ನಾವು ನೋಡ್ತೇವೆ. ಅಷ್ಟನ್ನ ಹೇಳ್ಬಹುದು. ಇದು ನನ್ನ ಗೊತ್ತಿಲ್ಲದೆ ಇರೋದು ಶಬ್ದ ಹೇಳುತ್ತೇನೆ. ಅದರಿಂದ ಧ್ಯಾನ ಮಾಡ್ತಾ ಇರುವಾಗ, ಧ್ಯಾನ ಮಾರ್ಗದಲ್ಲಿ ಸಂಚರಿಸ್ತಾ ಪ್ರಾಣವನ್ನ ನಿಯಮನ ಮಾಡಿದ್ದಾಗ ಹೇಗೆ ಮೊದಲಿಗೆ ಹಿಮ ವ್ಯಾಪಿಸಿಕೊಂಡಂತೆ, ಮೊದಲಿಗೆ ಅಂದ್ರೆ ಇದು ಸ್ಟೆಪ್ ಬೈ ಸ್ಟೆಪ್ ಅಂತಲ್ಲ, ಒಂದೊಂದು ತರಹ ಅಂತಷ್ಟೇ, ಹೊಗೆ ತುಂಬಿಕೊಂಡಂತೆ, ಸೂರ್ಯ ಕಾಣುವಂತೆ, ಗಾಳಿ ಬೀಸುವಂತೆ, ಬೆಂಕಿ ಹಿತವಾಗಿ ಅಂದ್ರೆ ಕಾವು, ಹಿತವಾದ ಕಾವು, ಸುಡುವ ಕಾವಲ್ಲ, ಆ ರೀತಿ ಇರುವಂತೆ, ಹಾಗೆ ಮಿಂಚು ಹುಳ, ವಿದ್ಯುತ್ ಮಿಂಚು, ಸ್ಫಟಿಕ, ಚಂದ್ರ ಇತ್ಯಾದಿಯಾದ ರೂಪಗಳು, ಇವೆಲ್ಲವೂ ಕೂಡ ಈ ರೂಪಗಳ ದರ್ಶನವಾಗುತ್ತೆ, ಇವುಗಳ ಅನುಭವ ಕೂಡ ಆಗತ್ತೆ. ಹೀಗೆ ಆಗ್ತಾ ಇದೆ ಅಂತಾದ್ರೆ ಆಗ ಯೋಗ ಅಭ್ಯಾಸದಲ್ಲಿ ಏತಾನಿ ರೂಪಾಣಿ ಪುರಸ್ಸರಾಣಿ, ಈ ರೀತಿಯಾದ ರೂಪಗಳು, ಯಾವ ರೀತಿಯ ರೂಪಗಳು, ಹಿಮ, ಹೊಗೆ, ಸೂರ್ಯ, ಚಂದ್ರ, ಗಾಳಿ ಇತ್ಯಾದಿಯಾದ ರೂಪದಲ್ಲಿ, ಮಿಂಚು, ಮಿಂಚಿನ ಹುಳ ಇತ್ಯಾದಿಯಾದ ರೂಪದಲ್ಲಿ ಕಾಣ್ತಾ ಇದೆ ಅಂದ್ರೆ ಆಗ ಬ್ರಹ್ಮಣಿ ಅಭಿವ್ಯಕ್ತಿಕರಾಣಿ, ನಾವು ಬ್ರಹ್ಮನ್ನ ಸೇರುವ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ, ನಾವು ಸರಿಯಾದ ಮಾರ್ಗದಲ್ಲಿ ಇದ್ದೇವೆ. ಈಗ ಇವೆಲ್ಲ ಏನು, ಒಂದು ಆ ಮಾರ್ಗದರ್ಶಿ ಇದ್ರ ತರಹ, ಏನ್ ಹೇಳ್ತಾರೆ, ಈ ಶ್ರೀರಂಗಪಟ್ಟಣಕ್ಕೆ ದಾರಿ ಅಂತ ಹಾಕ್ತಾರಲ್ಲ, ಆ ರೀತಿಯಾಗಿ ಈ ಅನುಭವಗಳು ನೀನು ಸರಿಯಾದ ದಾರಿಯಲ್ಲಿ ಹೋಗ್ತಾ, ಅಥವಾ ಮೈಲಿಗಲ್ಲು, ಅದನ್ನ ಹೇಳು, ಮೈಲಿಗಲ್ಲಲ್ಲಿ ಬರ್ದಿರ್ತಾರೆ ಇಲ್ಲಿಂದ ಇಷ್ಟು ಕಿಲೋಮೀಟ್ರು, ಇಲ್ಲಿಂದ ಇಷ್ಟು ಕಿಲೋಮೀಟ್ರು, ಆ ರೀತಿಯಲ್ಲಿ ಈ ದಾರಿಯಲ್ಲಿ ಹೋಗ್ತಿದೀವಿ, ನಾವು ಹೋಗ್ಬೇಕಾದ ದಾರಿಯಲ್ಲೇ ಇದೀವಿ, ಇಷ್ಟು ದೂರ ಇದೀವಿ, ಇನ್ನು ಇಷ್ಟು ದೂರದಲ್ಲಂತೂ ಗುರಿ ಮುಟ್ತೀವಿ. ಆ ರೀತಿಯಾಗಿ ಬ್ರಹ್ಮ ಮಾರ್ಗದಲ್ಲಿ ಸಂಚರಿಸುವಾಗ ಇವೆಲ್ಲವೂ ಕೂಡ ಒಂದೊಂದು ಮೈಲಿಗಲ್ಲುಗಳು, ನಮ್ಮ ಸಾಧನೆ ಸರಿಯಾದ ಮಾರ್ಗದಲ್ಲಿ ಸಾಗುತ್ತಾ ಇದೆ ಅನ್ನುವಕ್ಕೆ ಗುರುತುಗಳು ಅಂತ ಈ ಮಂತ್ರ ಹೇಳ್ತಾ ಇದೆ. ನೀಹಾರ ಧೂಮ ಅರ್ಕ ಅನಿಲ ಅನಲಾನಾಂ, ನೀಹಾರ ಹಿಮ, ಧೂಮ ಹೊಗೆ, ಅರ್ಕ ಸೂರ್ಯ, ಅನಿಲ ಗಾಳಿ, ಅನಲ ಬೆಂಕಿ, ಮತ್ತೆ ಖದ್ಯೋತ ಮಿಂಚು ಹುಳ, ವಿದ್ಯುತ್ ಮಿಂಚು, ಸ್ಫಟಿಕ ಶಶಿ ಚಂದ್ರ, ಇವುಗಳು ಏತಾನಿ ರೂಪಾಣಿ ಪುರಸ್ಸರಾಣಿ, ಇದೇ ಮೊದಲಾದ ರೂಪಗಳು, ಇದೇ ಮೊದಲಾದ ದರ್ಶನಗಳು. ಯೋಗೆ ಹಿಂದೆ ನಾವು ಹೇಳಿದ 2 ಮಂತ್ರಗಳಿಂದ ಹೇಳಿಕೊಂಡು ಬಂದಿರುವ ಕ್ರಮದಲ್ಲಿ ಯೋಗವನ್ನ ಅಭ್ಯಾಸ ಮಾಡ್ತಾ ಇದ್ರೆ
ಇದು ನಮಗೆ ದೊರಕುತ್ತೆ. ಈ ಮೈಲಿಗಲ್ಲುಗಳಿಂದ ನಾವೇನ್ ತಿಳ್ಕೊಳ್ಳೋದು? ಬ್ರಹ್ಮಣಿ ಅಭಿವ್ಯಕ್ತಕರಾಣಿ. ಅಭಿವ್ಯಕ್ತಿಕರಾಣಿ. ಇವು ನಮ್ಮನ್ನು ಬ್ರಹ್ಮದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇದೆ, ನಾವು ಸರಿಯಾದ ಮಾರ್ಗದಲ್ಲಿ ಇದ್ದೀವಿ ಅನ್ನುವ ಅಭಿಪ್ರಾಯವನ್ನ ತೋರಿಸುತ್ತೆ, ಸ್ಪಷ್ಟಪಡಿಸುತ್ತೆ. ಇದು ಈ ಒಂದು ಮಂತ್ರದ ಅರ್ಥ. ಹೇಗೆ ಈ ಶ್ರೀರಾಮಕೃಷ್ಣರು ಭವತಾರಿಣಿಯ ಒಂದು ಇದನ್ನ ನೋಡ್ತಾ ಇದ್ದಾಗ, ಭವತಾರಿಣಿಯ ದರ್ಶನಕ್ಕಾಗಿ ತಾವು ಸೇವೆ ಅಂದ್ರೆ ಆಕೆಯ ಬಳಿಯಲ್ಲಿ ಸಾಧನೆಯನ್ನ ಮಾಡ್ತಾ ಇದ್ದಾಗ ಈ ರೀತಿಯಾದ ಅನುಭವಗಳನ್ನ ಅವರು ಕಂಡ್ರು ಎಂಬುದಾಗಿ ನಾವು ಸ್ವಾಮಿ ಶಾರದಾನಂದರು ದ ಗ್ರೇಟ್ ಮಾಸ್ಟರ್ ಅಂತ ಅವರ ಕೃತಿಯಲ್ಲಿ ಬರೆದಿರೋದನ್ನ ನೋಡ್ತೀವಿ. ಆದ್ರಿಂದ ಅಂದ್ರೆ ನಮ್ಗೆ ಇದು ಇಂಥ ಅನುಭವಿಗಳ ಮಾರ್ಗದರ್ಶನ ಹೇಳುತ್ತೆ ಇದು ಸರಿಯಾಗಿದೆ ಅನ್ನುವಂತೆ. ಆದ್ರಿಂದ ಇದೇ ರೀತಿಯಲ್ಲಿ ಭಟ್ಟಾದ್ರಿಪಾದ ತಿರಿ ನಾರಾಯಣೀಯವನ್ನ ಬರೆದಂಥವನು ತಾನು ಹೇಳುವಾಗ ಪರಮಾತ್ಮನನ್ನ ತಾನು ಯಾವ ರೀತಿ ಅಗ್ರೇ ಪಶ್ಯಾಮಿ ಅಂತ ತಾನು ಮೊದಲು ಪರಮಾತ್ಮನನ್ನ ಕಂಡಾಗ, ಆ ಪರಮಾತ್ಮನನ್ನ ಹಾಗೆ ಅಗ್ರೇ ಪಶ್ಯ ಎದುರಿಗೆ ಕಾಣ್ತಾ ಇದ್ದೇನೆ ಅನ್ನುವುದಕ್ಕೆ ಮೊದಲು ಅವನು ಭಟ್ಟಾದ್ರಿಪಾದ ನಾರಾಯಣೀಯ ಶುರು ಮಾಡಿದಾಗ ಬರೀ ರೋಗನೇ. 2ನೇ ಅಧ್ಯಾಯ ಅಂತೂ ಬರೀ ರೋಗದ ಮೇಲೆ 10 ಶ್ಲೋಕ. ಆಮೇಲೆ ಅಯ್ಯಪ್ಪ ರೋಗದಿಂದ ಮುಕ್ತ ಮಾಡು, ರೋಗದಿಂದ ಮುಕ್ತ ಮಾಡು, ರೋಗದಿಂದ ಮುಕ್ತ ಮಾಡು, ರೋಗದಿಂದ ಮುಕ್ತ ಮಾಡು. ಪ್ರತಿ ಅಧ್ಯಾಯದ ಕೊನೆ ಶ್ಲೋಕ ರೋಗದಿಂದ ಮುಕ್ತ ಮಾಡು. ಆದರೆ ಆಮೇಲೆ 60 ಸರ್ಗಗಳು ಕಳಿಯ ವೇಳೆಗೆ, ಒಂದ್ 40-50 ಸರ್ಗ ಕಳಿಯ ವೇಳೆಗೆ ಪರಮಾತ್ಮನ ಒಂದು ಅನುಭವವನ್ನ ಅವ್ರು ಪಡ್ಕೊಳ್ಳುವಾಗ ಈ ರೀತಿ ಹೇಳ್ತಾರೆ. ಅಂದ್ರೆ ಒಂದು ಮೃದುವಾದ ಗಾಳಿಯ ರೀತಿ, ಹಿತವಾದ ಸ್ಪರ್ಶದ ರೀತಿ, ಈ ರೀತಿಯಾಗಿ ಹಾಗೆ ಅನುಭವಿಗಳ ಒಂದು ಮಾರ್ಗವನ್ನ ನಾವು ಗಮನಿಸಿಕೊಂಡಾಗ ಇದು ಈ ರೀತಿಯ ಅನುಭವ ಯಾರು ಯೋಗ ಮಾರ್ಗದಲ್ಲಿದ್ದಾನೆ ಅವನಿಗೆ ಅನುಭೂತಿಗೆ ಬರುತ್ತೆ ಅನ್ನುವುದು ನಮಗೆ ಸ್ಪಷ್ಟ ಆಗತ್ತೆ. ಅದೇ ಭವತಾರಿಣಿಯ ದೇವಾಲಯದಲ್ಲಿ ಭವತಾರಿಣಿಯ ಸೇವೆಯನ್ನ ಮಾಡ್ತಾ ಇರುವಾಗ ಶ್ರೀರಾಮಕೃಷ್ಣರು ಇಂತಿಂತ ಅನುಭವವನ್ನ ಇದೇ ರೀತಿಯಲ್ಲೇ ಬರುತ್ತೆ, ಇಂತಿಂತ ಅನುಭವವನ್ನ ಪಡೆದರು ಎಂಬುದಾಗಿ ಶಾರದಾನಂದರು ಬರೆದಿರುವುದನ್ನ ನಾವು ನೋಡಬಹುದು. ಒಟ್ಟಿನಲ್ಲಿ ಇದು ಧ್ಯಾನ ಮಾರ್ಗದಲ್ಲಿ ಸಂಚರಿಸುತ್ತಾ ಇರುವವನಿಗೆ ಮಾರ್ಗದರ್ಶಿ. ಈ ಮಾತನ್ನ ಹೇಳುವಾಗ ಕೆಲವರು ಅಂದ್ರೆ ನಾನು ನೋಡಿರೋ ಇದನ್ನ ಹೇಳ್ತೀನಿ ಅಷ್ಟೇ. ಈಗಂತೂ ಅದೇನೋ ಅನುಭವಗಳನ್ನ ಹೇಳುವಂತ ಯೋಗ ಅಂತ ಏನೇನೋ ಹೇಳ್ಕೊಡ್ತಾರಲ್ಲ. ನಿಂಗೇನ್ ಅನುಭವ ಆಯ್ತು, ನಿಂಗೇನ್ ಅನುಭವ ಆಯ್ತು. ಒಬ್ರೊಬ್ರು ನಮ್ಮ ಯೋಗ ಮಾರ್ಗದಲ್ಲಿ ನಿಜವಾಗಿ ಹೇಳೋದಾದ್ರೆ ತಮ್ಮ ಸಾಧನೆಯನ್ನೇ ಹೇಳ್ಬಾರ್ದು, ತಮಗಾದ ಅನುಭವಗಳನ್ನಂತೂ ವ್ಯಕ್ತಪಡಿಸ್ಲೇಬಾರ್ದು. ಎಲ್ಲಿವರೆಗೆ ಅಂದ್ರೆ ತುಟ್ಟ ತುದಿ ಕೊಟ್ಟ ಕೊನೆ ಮುಟ್ಟಿದ ಮೇಲೆ ಶ್ರೀರಾಮಕೃಷ್ಣರಂತೆ ಯಾರೇ ಬಂದು ಅಲುಗಾಡಿಸಿದ್ರು ಅವರ ಸಾಧನೆಯಲ್ಲಿ ಅಲುಗಾಡುವಿಕೆ ಉಂಟಾಗಲ್ಲ ಅನ್ನುವಂಥ ಸ್ಥೈರ್ಯ ಬಂದಾಗ ಹೇಳ್ಕೋಬಹುದು. ಅದೇ ಈಗ ಜಡಭರ್ತನಂತೆ ಅವನು ನೋಡಿ ಎಷ್ಟು ಉನ್ನತ ನೆಲೆ ಮುಟ್ಟುಬಿಟ್ಟಿದ್ದ, ಇನ್ನೂ ಪರಮಾತ್ಮನ ದರ್ಶನಾನೇ ಅನ್ನುವಂತ ನೆಲೆ. ಆದ್ರೆ ಹೇಗೆ ಜಾರಿ ಹೋದ. ಹಾಗೆ ಈ ಭೌತಿಕವಾದ ಸೆಳೆತಗಳು ಮನುಷ್ಯನನ್ನ ಯಾವತ್ತೂ ಎಳೆಯೋದೇನೆ. ಅದಕ್ಕೋಸ್ಕರ ಪ್ರಕಟಪಡಿಸೋದು ಅನ್ನೋದು ಸರಿಯಲ್ಲ, ಅಂದ್ರೆ ವ್ಯಕ್ತಪಡಿಸ್ಕೊಳ್ಳೋದು. ನಾವೇ ನಮ್ಮೊಳಗೆ ಪರೀಕ್ಷೆ ಮಾಡಿಕೊಳ್ಳುವುದಕ್ಕೆ ಇದು ಉದಾಹರಣೆ, ನಿದರ್ಶನ. ಹಾಗಲ್ಲದೆ ಈಗ ಅದೇ ಹೇಳಿದ್ನಲ್ವ, ನಿನ್ಗೇನ್ ದರ್ಶನ ಆಯ್ತು, ನಿಂಗೇನ್ ದರ್ಶನ ಆಯ್ತು, ಅದನ್ನ ಪಬ್ಲಿಕ್ ಅಲ್ಲಿ ಕೇಳ್ಕೊಳ್ತಾ ಆ ತರದೊಂದು ಇಂಥದ್ದು ಮೆಡಿಟೇಷನ್. ಅವಾಗ ಏನಾಗುತ್ತೆ, ಸ್ಪರ್ಧೆ ಬಂದು ನಂಗ್ ಕಾಣುತ್ತೋ ಬಿಡುತ್ತೋ, ನಂಗ್ ಕಾಣಿಸ್ತು ಅಂತ ನಾವು ಹೇಳ್ಕೊಳಕ್ ಶುರು ಮಾಡ್ಬಿಡ್ತೇವೆ. ಆ ರೀತಿ ಈ ಕಾಣುವ ಒಂದು ಇದೆಯಲ್ಲ, ಅದನ್ನ ಆಗಬಾರ್ದು ಇಲ್ಲಿ. ಅದಕ್ಕೋಸ್ಕರ ಮಾರ್ಗದರ್ಶನ ಅಂದಾಗ ಅನುಭವಿಗಳು ಯಾರಿದ್ದಾರೆ ಆ ಅನುಭವಿಗಳ ಮಾತನ್ನ ಆಧಾರವಾಗಿಟ್ಕೊಂಡು ನಾವು ನಮ್ಮೊಳಗೆ ಸಾಗುವಾಗ ನಮಗೂ ಇದಾಗ್ತಾ ಇದೆಯಾ ಅಂತ ನಾವು ಕಾಣ್ಕೊಳ್ಳೋದಷ್ಟೇ ಮುಖ್ಯವಾಗಿ ಬೇಕಾಗುವಂಥದ್ದು. ಒಟ್ಟಿನಲ್ಲಿ ಈ ರೀತಿಯ ಅನುಭವಗಳಾಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೀಹಾರ ಧೂಮ ಅರ್ಕ ಅನಿಲ ಅನಲಾನಾಂ ಖದ್ಯೋತ ವಿದ್ಯುತ್ ಸ್ಫಟಿಕ ಶಶೀನಾಂ ಏತಾನಿ ರೂಪಾಣಿ ಪುರಸ್ಸರಾಣಿ ಬ್ರಹ್ಮಣ್ಯಭಿವ್ಯಕ್ತಿಕರಾಣಿ ಯೋಗೇ. ಈಗ ಮುಂದಿನ ಮಂತ್ರ, ಪೃಥ್ವ್ಯಪ್ತೇಜೋ ಅನಿಲ ಖೇ ಸಮುತ್ಥಿತೆ ಪಂಚಾತ್ಮಕೆ ಯೋಗ ಗುಣೇ
ಪ್ರವೃತ್ತೆ ನ ತಸ್ಯ ರೋಗೋ ನ ಜರ ನ ಮೃತ್ಯುಃ ಪ್ರಾಪ್ತಸ್ಯ ಯೋಗಾಗ್ನಿಮಯಂ ಶರೀರಂ. ಯಾರು ಹೀಗೆ ಈಗ 2 ಶ್ಲೋಕದಲ್ಲಿ ಯಾವ ರೀತಿ ಸಾಧನೆ ಮಾಡಬೇಕು, ಯಾವ ರೀತಿ ಇಂದ್ರಿಯಗಳನ್ನ ನಿಗ್ರಹಿಸಿ ಮನಸ್ಸಿನೊಳಗೆ ಸೇರಿಸಿದ್ದನ್ನ ಆ ಪ್ರಾಣದ ಒಳಗೆ ಲಯ ಮಾಡಬೇಕು, ಅದನ್ನ ಪರಮಾತ್ಮನ ಒಳಗೆ ಲಯ ಮಾಡಬೇಕು ಅನ್ನುವುದನ್ನ ಹೇಳಿ, ಆ ಸಾಧನೆಗೆ ಎಂಥ ಜಾಗದಲ್ಲಿ ಕೂತ್ಕೋಬೇಕು ಅಂತ ಹೇಳಿ, ಹಾಗೆ ಸಾಧನೆ ಮಾಡ್ತಾ ಇರುವಾಗ ಒಳಗೆ ಕಾಣುವ ಅನುಭವಗಳನ್ನ ಹೇಳಿದ. ಆ ರೀತಿ ಯೋಗ ಮಾರ್ಗದಲ್ಲಿ ಸಂಚರಿಸ್ತಾ ಶರೀರ ಏನಾಗುತ್ತೆ, ಯೋಗಮಯವಾಗುತ್ತೆ, ಯೋಗ ಅಗ್ನಿಮಯವಾಗುತ್ತೆ. ಹಾಗೆ ಯೋಗ ಅಗ್ನಿಮಯವಾದ ಶರೀರವನ್ನ ಯಾರು ಪಡಿತಾನೆ ಅವನಿಗೆ ಏನು ಲಾಭ ಅಂದ್ರೆ, ನನ್ನ ಶರೀರ ಪಂಚಭೂತಾತ್ಮಕವಾದ ಶರೀರ, ಆದ್ರೆ ನಾನು ಪಂಚಭೂತಾತ್ಮಕನಲ್ಲ. ಶರೀರ ಪಂಚಭೂತಾತ್ಮಕವೇ ಹೊರತು ಶರೀರದ ಒಳಗೆ ಯಾರಿದ್ದಾನೆ ಅವನು ಪಂಚಭೂತಾತ್ಮಕನಲ್ಲ, ಅವನಿಗೂ ಈ ಪಂಚಭೂತಗಳಿಗೂ ಸಂಬಂಧ ಇಲ್ಲ ಅನ್ನುವ ಒಂದು ಅನುಭವ. ಹೇಗೆ ನೋಡಿ, ಹಂತ ಹಂತವಾಗಿ ಹೇಳ್ತಿದ್ದಾರೆ. ಹಿಂದಿನ ಇದರಲ್ಲಿ ಈ ರೀತಿ ಅನುಭವಗಳಾದರೆ ಮುಂದಿನ ಅನುಭವವಾಗಿ ಅಂದ್ರೆ ಶ್ರೀ ಶಂಕರಾಚಾರ್ಯರು ಹೇಳುವಂತೆ ಏನು, ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ, ಹಾಗೆ ನ ಮಂತ್ರೋ ನ ತೀರ್ಥೋ, ಇದ್ಯಾವುದು ನಾನಲ್ಲ ಅನ್ನುವ ಅನುಭೂತಿ. ಅದರಿಂದ ಏನಾಗುತ್ತೆ, ಅವನ ಶರೀರ ಯೋಗ ಅಗ್ನಿಮಯವಾಗುತ್ತೆ. ಹಾಗೆ ಅವನಿಗೆ ಯೋಗ ಅಗ್ನಿಮಯವಾದ ಶರೀರ ಆಗಿಬಿಟ್ರೆ ಆಗ ಅವನಿಗೇನು, ನ ಜರ ನ ರೋಗ, ಅವನನ್ನ ಜರೆ ರೋಗ ಬಾಧಿಸಲ್ಲ ಅಂತ, ಜರೆ ರೋಗ ಬರಲ್ಲ ಅಂತಲ್ಲ. ಮತ್ತೆ ನಮಗೆ ಶ್ರೀರಾಮಕೃಷ್ಣರೇ ಉದಾಹರಣೆ. ಶ್ರೀರಾಮಕೃಷ್ಣರಿಗೆ ಇದ್ದಂತ ಒಂದು ಬಾಧೆ, ಈಗಿನ ಕಾಲದಲ್ಲಿ ಎಷ್ಟೆಲ್ಲ, ಹಾಗಾದ್ರೆ ಔಷಧಿ ಇಲ್ಲ, ಈಗ ಅಂದ್ರೆ ಪ್ರಿಲಿಮಿನರಿ ಸ್ಟೇಜಸ್ ಅಲ್ಲಿ ಗುರುತಿಸ್ಬಿಟ್ರೆ ಪೂರ್ತಿ ವಾಸಿ ಮಾಡಬಹುದು ಅನ್ನುವಂಥದ್ದೆಲ್ಲ ಇದ್ದಾಗಲೂ ಕೂಡ ಅನ್ನೋ ವೇಳೆಗೆ ಜೀವ ಅರ್ಧ ಬಿದ್ದೋಯ್ತು, ಹುಲಿ ಹಾವುನಲ್ಲಿ ಅಂತಿದ್ದಾಗೆ ಆ ರೀತಿ ಜನ ಹೆದರೋದಿದೆ ಪ್ರಾಣಕ್ಕಾಗಿ. ಹಾಗಿರುವಾಗ ಅದು ಎಷ್ಟು ಬಾಧೆ ಕೊಡಬಹುದು, ಅದರಲ್ಲಿ ಗಂಟಲಲ್ಲಿ ಹುಣ್ಣಾಗಿ ಉಸಿರು ತಗೊಳಕ್ಕಾಗಲ್ಲ, ಆಹಾರ ತಗೊಳಕ್ಕಾಗಲ್ಲ. ಅಂಥ ಒಂದು ಸ್ಥಿತಿ ಇದ್ದಾಗಲೂ ಕೂಡ ಅವರು ಉಪದೇಶ ಮಾಡುವುದನ್ನ ನಿಲ್ಲಿಸ್ತಿಲ್ಲ, ಬಂದವರಿಗೆ ಮಾರ್ಗದರ್ಶನ ಕೊಡುವುದನ್ನ ನಿಲ್ಲಿಸ್ತಿಲ್ಲ. ಆದ್ರೆ ತಮ್ಮ ಶರೀರದ ನೆಲೆಗೆ ಬಂದಾಗ ಅವರಿಗೆ ಅದು ಬಾಧೆ. ಶರೀರಾತೀತವಾದ ನೆಲೆಯಲ್ಲಿ ನಿಂತಾಗ ಅವರಿಗೆ ರೋಗವೂ ಇಲ್ಲ, ಜ್ವರನೂ ಇಲ್ಲ, ಜರಾನೂ ಇಲ್ಲ. ಆ ರೀತಿ ಆದ್ರಿಂದ ಯಾರೊಬ್ಬ ಯೋಗ ಮಾರ್ಗದಲ್ಲಿ ಸಂಚರಿಸ್ತಿರ್ತಾನೆ ಅವನಿಗೆ ಈ ರೀತಿಯ ಅನುಭವವೂ ಕೂಡ ಮುಂದಿನ ಹಂತವಾಗಿ, ಹಿಂದಿನ ಮಂತ್ರದಲ್ಲಿ ಹೇಳಿದ್ದಕ್ಕೆ ಮುಂದಿನ ಹಂತವಾಗಿ ಅನುಭವಕ್ಕೆ ಬರುತ್ತೆ. ಏನದು, ಪೃಥಿವೀ ಅಪ್ ತೇಜಃ ಅನಿಲಃ ಖ. ಖ ಅಂದ್ರೆ ಆಕಾಶ, ಅನಿಲ ಅಂದ್ರೆ ಗಾಳಿ, ಪೃಥ್ವಿ ಅಪ್ ತೇಜ ಗೊತ್ತಿದೆ, ಭೂಮಿ ಮತ್ತು ನೀರು, ತೇಜ ಅಗ್ನಿ. ಇವುಗಳು ಸಮುತ್ಥಿತೆ, ಇವುಗಳೆಲ್ಲ ಒಗ್ಗಟ್ಟಾಗಿ ಸೇರಿ, ಅಂದ್ರೆ ಪಂಚಭೂತಗಳು ಪಂಚೀಕರಣವಾಗಿ ಒಗ್ಗಟ್ಟಾಗಿ ಸೇರಿ ಏನಾಗಿದೆ, ಪಂಚಾತ್ಮಕ, ಪಂಚ ರೂಪವಾದ, ಅಂದ್ರೆ ಪಂಚ ತತ್ವಗಳನ್ನೊಳಗೊಂಡ ಒಂದು ಶರೀರ ಆಗಿದೆ. ಆದ್ರಿಂದ ಇದು ಅದಕ್ಕೋಸ್ಕರನೇ ನಮ್ಮಲ್ಲಿ ಮರಣ ಅನ್ನುವ ಶಬ್ದಕ್ಕೆ ಪಂಚತ್ವ ಅಂತಾರೆ. ಪಂಚತ್ವ ಅಂದ್ರೆ 5ರಲ್ಲಿ ಲೀನ ಆಯ್ತು ಅಂತ. ಆದ್ರಿಂದೇ ಮರಣ ಅನ್ನುವುದು ಭಯ ಸೂಚಕವಾಗಿ ಇರ್ಲಿಲ್ಲ ಇದರಲ್ಲಿ ಈ ತತ್ವಗಳು ಹೇಳುವಾಗ. ಮಂತ್ರಗಳಿಗೂ ನೋಡಿ, ಪೂಜೆ ಮಾಡುವ ಮಂತ್ರಕ್ಕೂ ಮರಣ ಕಾಲದಲ್ಲಿ ಮರಣಾನಂತರ ವ್ಯಕ್ತಿಗೆ ಮಾಡುವ ಮಂತ್ರಗಳಿಗೂ ಸುಮಾರು ಸಮಾನ ವಿಷಯಗಳು ನಮಗೆ ಬರುತ್ತೆ. ಆಗ್ಲೂ ನಮ್ಗೆ ಗೊತ್ತಾಗಬೇಕು, ಎರಡು ಕೂಡ ಅಂದ್ರೆ ಉದಯಾಸ್ತಮಾನಗಳು. ಕಾಳಿದಾಸ ಶಾಕುಂತಲ ನಾಟಕದಲ್ಲಿ ಒಂದು ದೃಶ್ಯ, ಕಣ್ವರು ಮೊದಲು ಮನೆಯಲ್ಲಿ ಇರಲ್ಲ, ಎಲ್ಲೋ ತಪಸ್ಸಿಗೆ ಅಂತ ಹೊರಗೆ ಹೋಗಿರ್ತಾರೆ. ಅದು ಕೂಡ ತಮ್ಮ ಮಗಳ ಯೋಗಕ್ಷೇಮಕ್ಕೋಸ್ಕರ ಅಂತ ಹೋಗಿದ್ದಾರೆ ಅಂತ ತಿಳ್ಕೊಂಡಿರ್ತಾರೆ ಶಿಷ್ಯರು. ಆ ಕಣ್ವರು ಆಶ್ರಮದಲ್ಲಿಲ್ಲದ ಸಂದರ್ಭದಲ್ಲಿ ದುಷ್ಯಂತ ಆಶ್ರಮಕ್ಕೆ ಬೇಟೆಯ ನೆಪದಲ್ಲಿ ಪ್ರವೇಶ ಮಾಡಿ ಶಕುಂತಲೆಯ ಪರಿಚಯ ಆಗಿ ಇದೆಲ್ಲ ಆಗಿರೋದು.
ಈಗ ದುಷ್ಯಂತ ತಾನು ಅವಳಿಗೆ ಉಂಗುರವನ್ನ ಕೊಟ್ಟು ಉಂಗುರದಲ್ಲಿರುವ ಹೆಸರು ಎಣಿಸೋಷ್ಟ್ರಲ್ಲಿ ಕರೆಸ್ಕೊತೀನಿ ಅಂತ ಹೋಗ್ತಾನೆ. ಆದ್ರೆ ದೂರ್ವಾಸರ ಶಾಪದ ಕಾರಣ ಅವನಿಗೆ ಮರ್ತ್ ಹೋಗ್ಬಿಡುತ್ತೆ. ತಾನು ಆಶ್ರಮದಲ್ಲಿ ಏನು ಆಶ್ರಮಕ್ಕೆ ಹೋಗಿದ್ದು ನಡೆದ ಘಟನೆ ಯಾವುದು ಅವನಿಗೆ ನೆನಪಲ್ಲಿರಲ್ಲ. ಈಗ ಕಣ್ವರು ಅದರಿಂದ ಅವನು ಕರೆಸ್ಕೊಂಡಿಲ್ಲ. ಕಣ್ವರು ತಮ್ಮ ತಪಸ್ಸು ಮುಗಿಸಿ ಆಶ್ರಮಕ್ಕೆ ಬಂದಿದ್ದಾರೆ. ಆಶ್ರಮದಲ್ಲಿ ಶಾರ್ಂಗರವ, ಶಾರದ್ವತ, ಗೌತಮಿ ಮೊದಲಾದವರು ಯಾರ್ಯಾರಿದ್ರು ಅವರೆಲ್ಲರೂ ಈ ವಿಚಾರವನ್ನ ಹೇಳಿದ್ದಾರೆ, ಈ ತರ ಆಗಿದೆ ಅಂತ. ಕಣ್ವರು ಮಗಳನ್ನ ದುಷ್ಯಂತನ ನಗರಕ್ಕೆ ಕಳಿಸಿಕೊಡುವುದಕ್ಕೆ ಈಗ ಮನಸ್ಸಿಂದ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆಗ ಶಿಷ್ಯನನ್ನ, ನೋಡಪ್ಪ, ಇದು ಸಂದರ್ಭ ಅಂದ್ರೆ ಈಗ ಸಮಯ ಎಷ್ಟಾಯ್ತು ನೋಡ್ಕೊಂಬ ಅಂತಾರೆ. ಆಗ ಸಮಯ ಎಷ್ಟಾಯ್ತು ನೋಡ್ಕೊಂಬ ಅಂದ್ರೆ ಮೊದಲೆಲ್ಲ ಆಕಾಶದ ನಕ್ಷತ್ರಗಳ ಗತಿಯನ್ನ, ಸೂರ್ಯನ ಗತಿಯನ್ನ, ಡೆಲ್ಲಿನಲ್ಲಿ ಇದೆಯಲ್ಲ ಜಂತರ್ ಮಂತರ್ ಆ ತರ, ಅದನ್ನ ನೋಡ್ಕೊಂಡು ಟೈಮು ನಿರ್ಧಾರ ಮಾಡ್ತಿದ್ದು. ಇನ್ನು ಮನೆಯಲ್ಲಿ ಗಡಿಗೆಗಳಿಗೆ, ಗಡಿಗೆಯಲ್ಲಿ ಮಣ್ಣು ತುಂಬಿ ಈ ತರದ್ದು ಏನೋ ಬೇರೆ ಬೇರೆ ತರ, ಅದಕ್ಕೆ ಘಟಿ, ಘಟಿ ಅಂದ್ರೆ ಗಡಿಗೆಯಿಂದ ಆ ರೀತಿನಲ್ಲಿ. ಹಾಗೆ ಇಲ್ಲಿ ಇವನು ಸೂರ್ಯನನ್ನ ನೋಡಕ್ ಹೋದ. ನೋಡಿದ್ರೆ ಯಾತ್ಯೇಕತೋ ಅಸ್ತ ಶಿಖರಂ, ಇವನು ಓಷಧಿ, ಇವನು ಚಂದ್ರ ಈ ಕಡೆ, ಇನ್ನೊಬ್ಬ ಉದಯಿಸ್ತಾ ಇದ್ದಾನೆ. ಹೀಗೆ ಉದಯಿಸ್ತಾ, ಸೂರ್ಯ ಒಂದು ಕಡೆಯಲ್ಲಿ ಉದಯಿಸ್ತಾ ಇದ್ದಾನೆ, ಚಂದ್ರ ಒಂದು ಕಡೆಯಲ್ಲಿ ಅಸ್ತಮಾನನಾಗ್ತಾ ಇದ್ದಾನೆ. ಅಂದ್ರೆ ಬೆಳಗು ಎಷ್ಟು ಬಂದಿದೆ ಅಂತ, ನಕ್ಷತ್ರಗಳು ಕಾಣೋ ಸ್ಥಿತಿ ಹೋಗಾಗಿದೆ, ಚಂದ್ರ ಅಸ್ತ ಆಗ್ತಾ ಇದ್ದಾನೆ, ಸೂರ್ಯ ಮೇಲೆ ಬರ್ತಾ ಇದ್ದಾನೆ ಅನ್ನುವಾಗ, ಆದ್ರಿಂದ ಯುಗಪತ್ ತೇಜಸ್ಸಿನ ವಸ್ತುಗಳು, ಯುಗಪತ್ ಉದಯಾಸ್ತಮಾಭ್ಯಾಂ, ಒಂದೇ ಬಾರಿಗೆ ಉದಯ ಮತ್ತು ಅಸ್ತಗಳ ಮೂಲಕ ಏನನ್ನ ತೋರಿಸ್ತಾ ಇದೆ? ಲೋಕೋ ನಿಯಮ್ಯತ ಇವ ಆತ್ಮ ದಶಾಂತರೇಶು. ಇಬ್ಬರಿಗೂ ಒಂದೊಂದು ಸ್ಥಿತಿ, ಚಂದ್ರನಿಗೂ ಒಂದು ಸ್ಥಿತಿ, ಸೂರ್ಯನಿಗೂ ಒಂದು ಸ್ಥಿತಿ. ಒಬ್ಬ ಅಸ್ತಮನ ಸ್ಥಿತಿಯಲ್ಲಿದ್ದಾನೆ, ಒಬ್ಬ ಉದಯದ ಸ್ಥಿತಿಯಲ್ಲಿದ್ದಾನೆ. ಅದರಿಂದ ಆತ್ಮ ದಶ, ಇಬ್ಬರೂ ಒಂದೊಂದು ಸ್ಥಿತಿಯಲ್ಲಿದ್ದಾರಲ್ಲ, ಈ ಎರಡರ ನಡುವೆ ಲೋಕ ನಿಯಂತ್ರಿತವಾಗಿದೆ. ಅಂದ್ರೆ ಅರ್ಥ ಏನು? ಉದಯಾಸ್ತಮಾನಗಳೆಂಬುದು ಲೋಕದಲ್ಲಿ ಸಹಜವಾದದ್ದು. ಒಂದು ಅಂದ್ರೆ ಉದಯಾಸ್ತಮಾನಗಳೇ ಲೋಕವನ್ನ ನಿಯಂತ್ರಣ ಮಾಡ್ತಾ ಇದೆ, ಆ ರೀತಿ. ಅದಕ್ಕೋಸ್ಕರ ಇದನ್ನ ಹೇಳಿದೆ ಅಷ್ಟೇ. ಹಾಗೆ ಶುಭ ಮತ್ತು ಅಶುಭ ಅಂತ ಎರಡಿಲ್ಲ ಮಂತ್ರಗಳಲ್ಲಿ ಕೂಡ. ಅದರಿಂದ ಪಂಚತ್ವಂ ಅಂದಾಗ ಯಾವುದು ಪೃಥ್ವಿ ತೇಜೋ ವಾಯುವಾಕಾಶಗಳ ಒಂದು ಪಂಚೀಕರಣದಿಂದ ನಿರ್ಮಿತವಾಗಿತ್ತೋ ಅದು ಅದರೊಳಗೆ ಲೈವ್ ಆಯ್ತು. ಆದ್ರಿಂದ ಪಂಚಾತ್ಮಕೆ ಯೋಗ ಗುಣೆ ಪ್ರವೃತ್ತೆ, ಈ ರೀತಿಯಾಗಿ ಈ ವ್ಯಕ್ತಿಯಾದವನು ಪೃಥ್ವಿ ಅಪು ತೇಜೋ ಮೊದಲಾದವುಗಳಿಂದ ಪಂಚೀಕೃತವಾಗಿ ಉಂಟಾದ ಈ ಶರೀರದ ಒಳಗೆ ಯೋಗ ಎನ್ನುವುದು ಅಭ್ಯಾಸವಾಗ್ತಾ ಹೋದಂತೆ ಏನಾಗುತ್ತೆ? ಆಗ ಅವನಿಗೆ ಯೋಗಾಗ್ನಿಮಯಂ ಶರೀರಂ ಪ್ರಾಪ್ತಸ್ಯ, ಯೋಗಾಗ್ನಿಮಯವಾದ ಶರೀರವು ದೊರಕತ್ತೆ. ಹಾಗೆ ಯಾರಿಗೆ ದೊರಕುತ್ತೆ? ತಸ್ಯ, ಅಂಥವನಿಗೆ ನ ರೋಗ, ರೋಗ ಎಂಬುದು ಇಲ್ಲ, ನ ಜರ, ಮುಪ್ಪು ಎಂಬುದು ಇಲ್ಲ, ನ ಮೃತ್ಯು, ಮೃತ್ಯು ಎಂಬುದು ಕೂಡ ಇಲ್ಲ. ಅಂದ್ರೆ ಹೇಗೆ ಹಂತ ಹಂತವಾಗಿ ಈ ಮಾರ್ಗ ತೋರಿಸ್ತಾ ಇದೆ ಅಂತ. ಆದ್ರಿಂದ ಪೃಥಿವಿ ಅಪ್ ತೇಜೋ ಅನಿಲಖೇ ಸಮುತ್ಥಿತೆ, ಪೃಥಿವಿ ಅಪ್ ತೇಜ ಮತ್ತು ವಾಯು ಆಕಾಶಗಳಿಂದ ಉತ್ಪನ್ನವಾದ ಪಂಚಾತ್ಮಕೆ, ಐ ಪಂಚಭೂತಗಳ ಒಂದು ಸ್ವರೂಪದಿಂದ ತಯಾರಾಗಿರುವಂತ ಈ ಶರೀರದಲ್ಲಿ ಯೋಗ ಗುಣೇ ಪ್ರವೃತ್ತೆ, ಯೋಗದ ಕಾರ್ಯವು ಆರಂಭವಾಗಿರುವಾಗ, ಯೋಗದ ಸಾಧನೆಯು ನಡೆಯುತ್ತಾ ಇರುವಾಗ, ಆ ಸಾಧನಾ ಮಾರ್ಗದಲ್ಲಿ ಮುಂದುವರಿತಾ ಯೋಗಾಗ್ನಿಮಯಂ ಶರೀರಂ ಪ್ರಾಪ್ತಸ್ಯ, ಯಾರು ಯೋಗ ಅಗ್ನಿರೂಪದ ಶರೀರವನ್ನ ಪಡೀತಾನೋ ತಸ್ಯ, ಅಂಥವನಿಗೆ ನ ರೋಗ ನ ಜರ ನ ಮೃತ್ಯು, ಅವನಿಗೆ ರೋಗ ಮುಪ್ಪು ಸಾವು ಎಂಬುದು ಇಲ್ಲ. ಇದು ಈ ಮಂತ್ರದ ಅರ್ಥ. ಪೃಥ್ವಿಯಪ್ ತೇಜೋ ಅನಿಲಖೇ ಪಂಚಾತ್ಮಕೆ ಸಮುತ್ಥಿತೆ, ಪಂಚಾತ್ಮಕೆ ಪ್ರವೃತ್ತೆ ಯೋಗ ಗುಣೆ ಸಮುತ್ಥಿತೆ, ಹಾಗೆ ಬೇಕಾದ್ರೂ ಅನ್ವಯ ಮಾಡ್ಬೋದು. ಪಂಚಾತ್ಮಕೆ ಸಮುತ್ಥಿತೆ ಯೋಗ ಗುಣೆ ಪ್ರವೃತ್ತೆ, ಹಾಗೆ ಬೇಕಾದ್ರೂ ಅನ್ವಯ ಮಾಡ್ಬೋದು. ಪ್ರವೃತ್ತೆ ಯೋಗಾಗ್ನಿಮಯಂ ಶರೀರಂ ಪ್ರಾಪ್ತಸ್ಯ ತಸ್ಯ
ಯೋಗಾಗ್ನಿಮಯಂ ಶರೀರಂ ಪ್ರಾಪ್ತಸ್ಯ ತಸ್ಯ ನ ರೋಗಃ ನ ಜರ ನ ಮೃತ್ಯುಹು. ಆದ್ರಿಂದಲೇ ಶ್ರೀರಾಮಕೃಷ್ಣರು ಕಾಲವಾದ ಮೇಲೆ ಶ್ರೀಮಾತೆ ಅಳ್ತಾ ಇದ್ರೆ, ಈಗ ರೋಗದ ವಿಷಯಕ್ಕೆ ಬಂದ್ರೆ ಅವರಿಗೆ ಶರೀರದ ನೆಲೆ ಬಂದಾಗ ಮಾತ್ರನೇ ರೋಗದ ಬಾಧೆ. ಆದ್ರಿಂದಲೇ ಬೇರೆ ಭಕ್ತರೆಲ್ಲರೂ ಕೂಡ ಕಾಳಿಯನ್ನ ನೀವು ಪ್ರಾರ್ಥನೆ ಮಾಡ್ಕೊಂಡು ನಿಮ್ ರೋಗ ವಾಸಿ ಮಾಡ್ಕೊಳ್ಬಹುದು ಅಂದ್ರೆ ಅವರು ತಾಯಿಯನ್ನ ಕೇಳ್ತಾರಮ್ಮ, ಇವ್ರು ಹೇಳ್ತಾರೆ ಹೌದಾ ಅಂತ. ಯಾಕೆ ಎಲ್ಲರ ಬಾಯಲ್ಲಿ ಊಟ ಮಾಡ್ತಾ ಇರೋದು ನೀನೇ ಅಲ್ವಾ ಅನ್ನುವ ಅಭಿಪ್ರಾಯ ತೋರಿಸಿದಾಗ ಹೌದಲ್ಲ ಅಂತ ಅವರು ಮತ್ತೆ ಅಂದ್ರೆ ಸರ್ವಾತ್ಮಕವಾಗಿರುವ ಪರಬ್ರಹ್ಮ ತತ್ವದ ಅನುಭೂತಿಯ ಭಾವಕ್ಕೆ ಬಂದಾಗ ಹೌದು ಅಂತ ಅನ್ನಿಸಿ ರೋಗರಹಿತ, ರೋಗನೇ ಇಲ್ಲ ಅಲ್ಲಿ ಅಂತ ಅನ್ನಿಸ್ತು. ಇನ್ನು ಶರೀರ ತ್ಯಾಗ ಮಾಡಿದ ಸಂದರ್ಭ ಬಂದಾಗ ತಾಯಿ ಶ್ರೀಮಾತೆಯವರು ಒಂದು ರೀತಿ ಸಮಾಜದಲ್ಲಿದ್ದಂತ ಸ್ಥಿತಿಯ ಕಾರಣ ಆ ಬೇಸರದಿಂದ ದುಃಖದಿಂದ ಖಿನ್ನರಾಗಿದ್ದಾಗ ಅವರಿಗೆ ಕಾಣಿಸಿಕೊಂಡವರು, ಯಾಕೆ ದುಃಖ ಪಡ್ತಾ ಇದೀಯೇ, ನಾನೆಲ್ಲೂ ಹೋಗಿಲ್ಲ, ಈ ರೂಮಿಂದ ಪಕ್ಕದ ರೂಮ್ ಹೋದಂತೆ ಅಂತ ಒಂದು ವಿಚಾರವನ್ನ ಹೇಳಿ, ಮಡಕೆಗಳ ರಾಶಿ ಇದ್ರೆ ಒಂದು ಮಡಕೆ ಒಡೆದ್ರೆ ಇನ್ನೊಂದು ಮಡಕೆ, ಆ ರೀತಿಯ ಚಿತ್ರವನ್ನ ಅವರ ಕಣ್ಣಿಗೆ ತೋರಿಸಿ ಮಾಡಿದ್ದನ್ನ ನೋಡ್ತೇವೆ. ಅದರಿಂದ ಅವ್ರು ಏನ್ ಹೇಳ್ತಾ ಇದ್ದಾರೆ, ಶರೀರ ಒಂದು ಹೋಗತ್ತೆಯೇ ಹೊರತು ಜೀವ ಎಂಬುದು ನಾಶವನ್ನ ಹೊಂದುವಂಥದ್ದು ಅಲ್ಲ ಎನ್ನುವುದನ್ನ. ಆದ್ರಿಂದ ಯಾರು ಈ ಬ್ರಹ್ಮ ಮಾರ್ಗದ ಸಾಧನೆಯನ್ನ ಮಾಡ್ತಿದ್ದಾರೆ ಅವರಿಗೆ ರೋಗ ಮುಪ್ಪು ಸಾವು ಎಂಬುದು ಇಲ್ಲ. ಅಂದ್ರೆ ಶರೀರಕ್ಕಿದೆ, ಸಾಧನೆಯನ್ನ ಮಾಡ್ತಿರೋ ಒಳ ಚೈತನ್ಯ ಇದೆಯಲ್ಲ ಅದಕ್ಕೆ ಇಲ್ಲ. ಅಂದ್ರರ್ಥ ಅವರು ಮರಣವನ್ನ ದಾಟಿದವರಾಗ್ತಾರೆ ಅಂತ ಅಭಿಪ್ರಾಯ ಆಗುತ್ತೆ. ಇದನ್ನೇ ಅಂದ್ರೆ ಈ ರೀತಿಯಾಗಿ ಸಾಧನೆಯಿಂದ ಎರಡನೆಯ ಒಂದು ಸ್ಥಾನ ಅಂದ್ರೆ ಮರಣವನ್ನ ದಾಟುವಂತ ಸ್ಥಾನ, ಇದನ್ನ ಭಾಷ್ಯಕಾರರು ಕೆಲವರು ದ್ವಿಜತ್ವ ಅಂತ ಹೇಳಿದ್ದಾರೆ. ಅಂದ್ರೆ ಎರಡನೆಯ ಜನ್ಮ ಸ್ವರೂಪ ಯಾವುದು ಭೌಗೋಳಿಕವಾಗಿ ಪ್ರಾಕೃತಿಕವಾಗಿ ಪಂಚಭೂತಾತ್ಮಕವಾಗಿ ಜನ್ಮ ತಳೆದಿದೆಯೋ, ಇಲ್ಲಿ ಹೇಳಿದಂತೆ ಏನು ಪಂಚಾತ್ಮಕೆ ಅನಿಲಕೆ ಆ ರೀತಿಯಾಗಿ ಜನ್ಮ ತಳೆದಿದೆಯೋ ಅದು ಒಂದು ಜನ್ಮ. ಆ ನಂತರ ಈ ರೀತಿ ಸಾಧನೆ ಮಾಡ್ತಾ ಮಾಡ್ತಾ ಯೋಗಾಗ್ನಿಮಯವಾದ ಶರೀರವನ್ನ ಪಡಿತಾನಲ್ಲ ಅದು ಎರಡನೇ ಜನ್ಮ. ಆದ್ರಿಂದ ಅಂಥವನನ್ನ ದ್ವಿಜ ಎಂಬುದಾಗಿ ಕರೀತಾರೆ ಅಂತ ಕೆಲವರು ಅದಕ್ಕೆ ಅರ್ಥವನ್ನ ಹೇಳಿದ್ದಾರೆ. ಆದ್ರಿಂದ ಇದು ಗಾಯತ್ರಿ ಮೊದಲಾದವುಗಳ ಅನುಷ್ಠಾನದ ಫಲ ಎಂಬುದಾಗಿ ಕೂಡ ಹೇಳ್ತಾರೆ. ಅಂದ್ರೆ ಈಗ ಏನ್ ಹೇಳ್ದಂತಾಯ್ತು, ಗಾಯತ್ರಿ ಆಗ್ಲಿ ಏನೇ ಕೆಲಸ ಆಗ್ಲಿ, ಕೆಲಸ ಆರಂಭ ಮಾಡ್ಬೇಕು ಅಂದ್ರೆ ಪ್ರಾಣಾಯಾಮನೇ ಮೊದಲಿಗೆ. ಆದ್ರಿಂದ ಆ ಪ್ರಾಣಾಯಾಮದಿಂದ ಹಿಡಿದು, ಪ್ರಾಣಾಯಾಮದಲ್ಲಿ ಗಾಯತ್ರಿನೂ ಒಂದು ಅಂಗನೆ. ಯಾಕೆಂದ್ರೆ ಓಂ ಭೂಹು ಓಂ ಭುವಃ ಓಂ ಸುವಹ ಹೇಳಿದ್ಮೇಲೆ ಇದನ್ನ ಹೇಳ್ತಾರೆ. ಹಾಗಾಗಿ ಪ್ರಾಣಾಯಾಮದೊಳಗೆ ಗಾಯತ್ರಿ ಕೂಡ ಒಂದು ಅಂಗಭೂತವಾಗಿರುತ್ತೆ. ಆದ್ರಿಂದ ಈ ಒಂದು ಫಲ, ಯಾವ ಒಂದು ಫಲ, ನ ಜರ ನ ರೋಗೋ ನ ಮೃತ್ಯು ಅನ್ನುವಂಥ ಫಲ ಗಾಯತ್ರಿ ಅನುಷ್ಠಾನದ ಫಲ ಎಂಬುದಾಗಿ ಹೇಳ್ತಾರೆ ಭಾಷ್ಯಕಾರರು. ಬೇರೆ ಬೇರೆ ರೀತಿ ವಿಚಾರಣೆಗಳನ್ನ ಕೊಟ್ಟಂಥವು. ಆದ್ರಿಂದ ಯಾರು ಯೋಗ ಮಾರ್ಗದ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಅವರು ದ್ವಿಜತ್ವವನ್ನ ಹೊಂದುತ್ತಾರೆ ಅನ್ನುವುದು ಇನ್ನೊಂದು ಅರ್ಥವಾಗಿ ನಾವು ಭಾವಿಸ್ಕೊಳ್ಬಹುದು. ಈ ಸಂದರ್ಭದಲ್ಲಿ ನಮಗೆ ಯೋಗ ಸೂತ್ರ ಮೊದಲನೇ ಅಧ್ಯಾಯದ 35ನೇ ಸೂತ್ರ, ವಿಷಯವತಿ ವಾ ಪ್ರವೃತ್ತಿ ಉತ್ಪನ್ನ ಮನಸಃ ಸ್ಥಿತಿ ನಿಬಂಧಿನಿ. ಅಂದ್ರೆ ವಿಷಯವತಿ ಅಂದಾಗ ಶಬ್ದ ಸ್ಪರ್ಶ ರೂಪ ರಸಗಂಧಾದಿ ಭಾವನೆಗಳು ಅದು ಅನುಭವಕ್ಕೆ ಬರ್ತಿದ್ರೆ, ಪ್ರವೃತ್ತಿ ಅಂದ್ರೆ ಅದು ಅನುಭವಕ್ಕೆ ಬರ್ತಾ ಇದ್ರೆ, ಸಾಕ್ಷಾತ್ಕಾರ ಆಗ್ತಾ ಇದ್ರೆ ಆಗ ಮನಸ್ಸಿನಲ್ಲಿ ಏನಾಗುತ್ತೆ, ಮನಸ್ಸಿನಲ್ಲಿ ವಿಕ್ಷೇಪ ಉಂಟಾಗ್ತಾನೇ ಇರುತ್ತೆ. ಇದು ಬೇಕು ಇದು ಬೇಡ, ಇದು ಚಿಕ್ಕದು ಅದು ದೊಡ್ಡದು, ಇದಕ್ಕಿಂತ ಚೆನ್ನಾಗಿರೋದು, ಈ ರೀತಿಯಾದ ವಿಕ್ಷೇಪಗಳು ಮನಸ್ಸಿನಲ್ಲಿ ಉಂಟಾಗ್ತಾ ಇರುತ್ತೆ. ಆದರೆ ಆ ವಿಷಯವತಿ ಪ್ರವೃತ್ತಿಯನ್ನ ಹಿಂತಿರುಗಿಸಿಕೊಂಡಾಗ ಅದೇನಾಗತ್ತೆ, ಮನಸ್ಸನ ಸ್ಥಿತಿಯನ್ನ ದೃಢಪಡಿಸುತ್ತೆ. ನಾವು ಮೇಲೆ ಹೇಳಿದಂತೆ ಸ್ಥೈರ್ಯ ಸ್ಥಿರತೆ ಉಂಟು ಮಾಡುತ್ತೆ. ಆ ರೀತಿ ಅದರಿಂದ ಏನಾಗುತ್ತೆ, ಸ್ಥಿರತೆ, ಮನಸ್ಸಿನಲ್ಲಿ ಸ್ಥಿರತೆ ಉಂಟಾದ್ರೆ ಶ್ರದ್ಧೆ ಉಂಟಾಗುತ್ತೆ. ಶ್ರದ್ಧೆ ಉಂಟಾದ್ರೆ ಬಲ ಅಂದ್ರೆ ಅಂತಃಸತ್ವ ಉಂಟಾಗುತ್ತೆ.
ಅಂತಃಸತ್ವ ಉಂಟಾದ್ರೆ ಉತ್ತಮವಾದ ಸ್ಮೃತಿ ಉಂಟಾಗುತ್ತೆ. ಇದೆಲ್ಲ ನಮಗೆ ಮಹಾನಾರಾಯಣದಲ್ಲಿದೆ. ಏನು ತಸ್ಮಾದಾತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯುರಗ್ನಿ ಅಗ್ನೇರಾಪಃ ಅದ್ಭ್ಯ ಪೃಥಿವೀ ಪೃಥಿವ್ಯಾ ಓಷಧಯಃ ಓಷಧಿಭ್ಯೋನ್ನಂ ಅನ್ನಾತ್ ಪುರುಷಃ. ಈ ಮಂತ್ರ ಹೇಳ್ತಾ ಅದರಿಂದ ಅನ್ನೇನ ಪ್ರಾಣಾಃ ಪ್ರಾಣೈರ್ಬಲಂ ಬಲೇನ ಓಜಃ ಬಲೇನ ತಪಃ ತಪಸಾ. ಹೀಗೆ ಹೇಳ್ತಾ ಶ್ರದ್ಧೆಯ ಸ್ಮೃತಿ ಸ್ಮೃತ್ಯಾ ಸ್ಮಾರಗ, ಈ ರೀತಿ ಏನು ವಿಕಾಸಗೊಳ್ಳುತ್ತಾ ಹೋಗುತ್ತೆ ಆ ಹಂತವನ್ನ ಇದು ಮಂತ್ರ ನಮ್ಗೆ ತಿಳಿಸ್ತಾ ಇದೆ. ಆದ್ರಿಂದ ಒಬ್ಬ ಸಾಧನೆಯನ್ನ ಮಾಡ್ತಾ ಸಾಗುವಾಗ ಪಂಚಭೂತಾತ್ಮಕವಾದ ನೆಲೆಯಿಂದ ತನ್ನನ್ನ ಒಳಕ್ಕೆ ಸೆಳೆಕೊಂಡಾಗ ಅವನಿಗೆ ಯೋಗಾಗ್ನಿಮಯವಾದಂತ ಒಂದು ಶರೀರ ದೊರಕುವಲ್ಲಿಯ ವರೆಗೆ ಅದರ ಮಧ್ಯಭಾಗದಲ್ಲಿ ಉಂಟಾದ ಅನುಭೂತಿಗಳನ್ನ ಹಿಂದಿನ ಮಂತ್ರ ಹೇಳಿತು. ಈ ಮಂತ್ರ ಈ ನೀಹಾರ ಧೂಮ ಅರ್ಕಾದಿಗಳ ಅನುಭವದಿಂದ ಇನ್ನು ಮುಂದಕ್ಕೆ ಸಾಗಿದಾಗ ಅವನು ಯೋಗಾಗ್ನಿಮಯವಾದ ಶರೀರವನ್ನ ಹೊಂದುತ್ತಾನೆ. ಆಗ ಅವನಿಗೆ ಜರಾಮರಣ ಮೃತ್ಯುಗಳಿಲ್ಲ. ಆದ್ರೆ ಇದೇ ಫೈನಲ್ ಸ್ಟಾಪ್ ಅಲ್ಲ. ಯಾಕೆಂದ್ರೆ ನೋಡಿ, ಕಠ ಉಪನಿಷತ್ತಿನಲ್ಲಿ ನಚಿಕೇತನ ಎರಡನೇ ವರ ಅದೇ ತಾನೇ ಕೇಳ್ತಾನೆ. ನೋಡು, ಯಾವ್ದೋ ಒಂದ್ ಲೋಕ ಇದೆಯಂತೆ, ಅಲ್ಲಿ ಜರೆ ಇಲ್ವಂತೆ, ಮೃತ್ಯು ಇಲ್ವಂತೆ, ಅದು ಹೇಗೆ ಪಡಿಬೇಕು ಅದನ್ನ ಹೇಳ್ಕೊಡು ಅಂದ್ರೆ ಅದಕ್ಕೆ ನಾಚಿಕೇತಾಗ್ನಿ ಅಂತ ಹೆಸರಿಡ್ತಾನೆ. ಯಾಕೆಂದ್ರೆ ನಚಿಕೇತನಲ್ಲಿದ್ದ ಶ್ರದ್ಧೆ, ಆ ನಿಷ್ಠೆ, ಆ ಜ್ಞಾನವನ್ನ ಪಡೆಯುವ ಹಂಬಲ, ಅದನ್ನ ಲೋಕಕ್ಕೆ ತಾನು ಕೊಡಬೇಕು ಅನ್ನುವಂಥ ಒಂದು ಸ್ಫೂರ್ತಿ, ಅದರಿಂದ ಸಂತುಷ್ಟನಾಗಿ ಯಮ ಅದಕ್ಕೆ ಇಲ್ಲೂ ಯೋಗಾಗ್ನಿ ಎಂದಿದೆ, ಅಲ್ಲಿ ನಾಚಿಕೇತಾಗ್ನಿ ಅಂತ ಹೆಸರಿಡ್ತಾನೆ. ಅದರ ಮೂಲಕ ಅವನು ಆ ಸಾಧನೆಯನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ಅಲ್ಲಿ ತೋರಿಸಿಕೊಟ್ಟಿದ್ದಾರೆ. ಆದ್ರಿಂದ ಎರಡನೇ ವರಕ್ಕೆ ಮುಗಿಲಿಲ್ಲ. ಮೂರನೇ ವರದಲ್ಲಿ ಅವನು ಕೇಳೋದು ಶರೀರ ಬಿದ್ದಾದ್ಮೇಲೆ ಇದೆಯಾ ಇಲ್ವಾ ಇತ್ಯಾದಿ. ಆದ್ರಿಂದ ಇಲ್ಲಿ ಯೋಗಾಗ್ನಿಮಯಂ ಶರೀರಂ ಪ್ರಾಪ್ತಸ್ಯ ನ ರೋಗ ನ ಜರ ನ ಮೃತ್ಯು ಎನ್ನುವುದಾಗಿ ಈ ಮಂತ್ರ ತಿಳಿಸ್ತಾ ಇದೆ. ಅದನ್ನೇ ಈ ಸಾಧನಾ ಮಾರ್ಗದಲ್ಲಿ ಈ ವಿಷಯವತಿ ಇದೆಯಲ್ಲ ಅದರಲ್ಲಿ ಇದನ್ನೆಲ್ಲ ಹೇಳುತ್ತೆ. ಅಂದ್ರೆ ಈ ಸೂತ್ರದ ವಿವರಣೆಯನ್ನ ಕೊಡುವಾಗ ಭಾಷ್ಯ ಇದೆಯಲ್ಲ, ಭಾಷ್ಯದಲ್ಲಿ ನಾವು ಹಿಂದೆ ನೋಡಿದ್ವಲ್ಲ ಈ ನೀಹಾರ ಧೂಮ, ಅದೆಲ್ಲ ವಿವರಣೆಗಳು ಕೂಡ ಅಲ್ಲಿದೆ. ಆದ್ರಿಂದ ಈ ರೀತಿಯಾದ ಸಾಧನೆಯಲ್ಲಿ ಇಷ್ಟು ಫಲ ಇದೆ, ಇಷ್ಟು ಲಾಭ ಇದೆ, ಈ ದ್ವಿಜತ್ವ ಎಂಬುದು ನಮ್ಗೆ ಲಭಿಸುತ್ತೆ ಅನ್ನುವ ವಿಷಯವನ್ನ ಇದು ತಿಳಿಸ್ತಾ ಇದೆ. ಅಂದ್ರೆ ಅಗ್ನಿ ಶುದ್ಧ ಅಂದ್ರೆ ಅಗ್ನಿಯಲ್ಲಿ ಹಾಕಿದ್ದೇನಾಗುತ್ತೆ, ಎಲ್ಲ ಕಲ್ಮಶ ತೆಗೆಯುತ್ತೆ. ಸಾಮಾನ್ಯವಾಗಿ ಲೋಹಗಳನ್ನ ಶುದ್ಧ ಮಾಡೋದೆಲ್ಲ ಅಗ್ನಿಯಲ್ಲೇ. ಅಂದ್ರೆ ಕಬ್ಬಿಣವನ್ನಾಗ್ಲಿ ಚಿನ್ನವನ್ನಾಗ್ಲಿ ಅದು ಏನಾಗುತ್ತೆ, ಅದ್ರಲ್ಲಿರೋ ಕಲ್ಮಶ ಎಲ್ಲ ಕರಗಿ ಹೋಗುತ್ತಲ್ಲ. ಆ ರೀತಿ ನಮ್ಮೊಳಗಿರುವ ಈ ಪಂಚಭೂತಾತ್ಮಕವಾದ ಅವುಗಳ ಸಂಸ್ಪರ್ಶದಿಂದ ಉಂಟಾದ ಪಂಚ ತನ್ಮಾತ್ರಾತ್ಮಕವಾದ ಅನುಭವಗಳಿಂದ ಉಂಟಾದ ಕಲ್ಮಶವನ್ನೆಲ್ಲ ಈ ಯೋಗಾಗ್ನಿ ಎಂಬುದು ನಿರ್ಮಲಗೊಳಿಸುತ್ತೆ ಅನ್ನುವುದು ಅಭಿಪ್ರಾಯ. ನಮಸ್ತೆ ಅಮ್ಮ. ನಮಸ್ತೆ ಮಾ. ಹೇಳಿಮ್ಮ, ಹೇಳಿ. ಎಷ್ಟು ಕಷ್ಟ ಇದೆ ಅಲ್ಲ ಆಚರಣೆ. ಅದಕ್ಕೆ ಭಾಗವತದಲ್ಲಿ ಹೇಳಿರೋದನ್ನ ನಾವ್ ಹಿಡ್ಕೊಂಡ್ಬಿಟ್ರೆ ಆಯ್ತು. ಇದು ಆಲಸಿಕೇನೋ ಏನು ಅಂತ ಗೊತ್ತಿಲ್ಲ. ಪರಮಾತ್ಮ ಜೀವಿಗಳು ಕಷ್ಟ ಪಡದೆ ಇರ್ಲಿ ಅಂತ ಕೃಷ್ಣ ಅನ್ಬಿಡಪ್ಪ, ನಂಗ್ ಕೊಟ್ಬಿಡಪ್ಪ, ನಾನ್ ನೋಡ್ಕೋತೀನಿ ಅಂತ ಭಗವದ್ಗೀತೆಯಲ್ಲೂ ಹೇಳ್ತಾನೆ, ಭಾಗವತದಲ್ಲೂ ಹೇಳ್ತಾನೆ. ರಾಮಕೃಷ್ಣ ಪರಮಹಂಸರ ಆದಿ ಯಾರು ಅನುಭವಿಗಳಿದ್ದಾರೆ ಅವರು ಹೇಳ್ತಾರೆ, ಈಗ ಇವನಿಗೆ ಹೇಳಿದ್ರು ತಾನೆ, ನಂಗ್ ಕೊಟ್ಬಿಡಪ್ಪ, ನಾನ್ ನೋಡ್ಕೋತೀನಿ. ಆದ್ರೆ ಕೊಡ್ಬೇಕು ಅನ್ನೋದು ಬರ್ಬೇಕಲ್ಲ, ಅದ್ ಬರ್ಬೇಕು. ಕೊಡ್ಬೇಕು ಅನ್ನೋದು ಬರ್ಬೇಕು. ಅದಕ್ ಮತ್ತೆ ಸಾಧನೆ ಮಾಡ್ಬೇಕು. ಆ ಸಾಧನೆ ಅಂದ್ರೆ ಸುಲಭವಾಗಿ ಇರೋದು ಭಗವನ್ ನಾಮ ಸ್ಮರಣೆ. ಅದಕ್ಕೆ ಅಸಾಧ್ಯವಾದದ್ದು ಏನೂ ಇಲ್ಲ ಅಂತ ತುಂಬಾ ಹೇಳುತ್ತೆ. ನಾವು ಹಿಂದೆ ಹೇಳ್ಕೊಂಡಿದೀವಲ್ಲ, ಭಗವನ್ ನಾಮ ಕೌಮುದಿ ತರಹ
8 ಕೃತಿಗಳನ್ನ ಮಧುಸೂದನ ಸರಸ್ವತಿ ಅನ್ನೋರು ಬರೆದಿದ್ದಾರೆ. ಹ್ಮ್ 8 ವಾಲ್ಯೂಮ್ ಅಲ್ಲೂ ಅವರು ಪ್ರತಿಪಾದನೆ ಮಾಡುದು ನಾಮಕ್ಕಿರುವ ಶಕ್ತಿಯನ್ನ. ಹಾ ನಾಮಕ್ಕಿರುವ ಶಕ್ತಿಯನ್ನ ಶಾಸ್ತ್ರಾಧಾರದ ಮೇಲೆ ಅಂದ್ರೆ ಮೀಮಾಂಸಾದಿ ಶಾಸ್ತ್ರಗಳನ್ನ ಇಟ್ಕೊಂಡು, ಸಾಧಾರಣ ಹ್ಮ್ ಶಾಸ್ತ್ರನೂ ಅಲ್ಲ. ನ್ಯಾಯನೂ ಹಾ ತಗೋತಾರೆ. ನ್ಯಾಯ, ಸಾಂಖ್ಯ ಹ್ಮ್ ಹೇಳಿದ್ದಾರೆ ಕಡಿಮೆ. ಹ್ಮ್ ಆದ್ರೆ ಹ್ಮ್ ಮೀಮಾಂಸಾದಿ ಶಾಸ್ತ್ರಗಳನ್ನ ಇಟ್ಕೊಂಡು ಸಿದ್ಧ ಮಾಡಿದ್ದಾರೆ. ಹ್ಮ್ ನಾಮಸ್ಮರಣೆಯಿಂದ ಸಾಧ್ಯ ಇದೆ ಅಂತ. ನಾವು ಹ್ಮ್. ವಿಶ್ವಾಸ ಇಟ್ಟು ನಾಮಸ್ಮರಣೆ ಮಾಡಿದ್ರೆ ಸಾಕಾದೀತು ಅಂತ ಅನ್ಸುತ್ತೆ ಅಮ್ಮ. ಅಮ್ಮ ಆಶೀರ್ವಾದ ಮಾಡಿ ನಮಗೆಲ್ಲ ನಾಮಸ್ಮರಣೆ. ಅದನ್ನ ಹಿಡ್ದು ಇದೆಲ್ಲ ಹೇಳೋ ಯೋಗ್ಯತೆ ನಂದಲ್ಲ. ಯಾಕಂದ್ರೆ ನಂಗ್ ಗೊತ್ತಿರೋದ್ ನಾಮ ಒಂದೇ. ದೇವ್ರೇ ದೇವ್ರೇ ಅನ್ನೋದ್ ಬಿಟ್ಟು ಏನು ಗೊತ್ತಿಲ್ಲ. ಹ್ಮ್. ಅದರಿಂದ ಇದನ್ನ ಹೇಳೋ ಅರ್ಹತೆ ನಂದಲ್ಲ. ಶಬ್ದಗಳ ಅರ್ಥ ಮಾತ್ರ ಹೇಳಬಲ್ಲೆ ಅಷ್ಟೇ. ನಂಗ್ ಗೊತ್ತಿರೋದನ್ನ ಮಾತ್ರ ಖಂಡಿತ ಹೇಳ್ತೀನಿಮ್ಮ. ಖಂಡಿತ. ಆಯ್ತು ಅಮ್ಮ. ಹ. ಪೂರ್ಣಮದ ಹೇಳುದು ಸರ್. ಹೇಳಿ ಹೇಳಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಅಮ್ಮ, ಈ ಯೋಗದ ಈ ಅನುಭವಗಳನ್ನೆಲ್ಲ ಹೇಳಿದ್ರಲ್ಲ ಇವರು, ಈ ತರದ್ದೆಲ್ಲ ಹ, ಕಾಣತ್ತೆ ಇದು ಅಂತೆಲ್ಲ. ಹೌದು. ಹ. ಅಂದ್ರೆ ಇದೆಲ್ಲಾನು ನೀವೀಗ ಹೇಳ್ತಾ ಇದ್ದಾಗ ಅನ್ಸ್ತಿದ್ದು, ಇದೆಲ್ಲ ಅನುಭವನೇ ಆಗತ್ತೆ ಹೊರತು ಅದು ಉಳಿಯಲ್ಲ ಅಲ್ಲ, ಅನುಭವ ಬರತ್ತೆ ಹೋಗುತ್ತೆ. ಹೌದು. ಅದಕ್ಕೋಸ್ಕರನೇ ಇದೆಲ್ಲ ನಮ್ಮ ಮನಸ್ಸನ್ನ ಅಲುಗಾಡಿಸೋ ಸಾಧನಗಳು. ಯೋಗ ಸೂತ್ರದಲ್ಲಿ 3ನೇ ಪಾದದಲ್ಲಿ ಪತಂಜಲಿಗಳು ಹೇಳ್ತಾರೆ. ಆ ಇದು ಅಂದ್ರೆ ಹೇಗೆ ಅವ್ರು ಹೇಳುವಾಗ ಆ ಲೋಕಗಳ ಬೇರೆ ಬೇರೆ ಲೋಕಗಳು ಸಿಕ್ಕತ್ತೆ ಸಾಧನಾ ಮಾರ್ಗದಲ್ಲಿ. ಅವನು ಹ. ಔನ್ನತ್ಯವನ್ನ ಸಾಧಿಸಿದ ಮೇಲೆ ಹ್ಮ್. ಇಲ್ಲ ಈಗ ಅವನು ಯಕ್ಷಲೋಕಕ್ಕೆ ಬಂದಿದ್ದಾನೆ ಎನ್ನಿ, ಯಕ್ಷರಾಜನೇ ಬರ್ತಾನಂತೆ. ಬಾ ನಮ್ಮ ಲೋಕದ ವೈಭವ ನೋಡು, ನಮ್ಮ ಲೋಕದ ಸೌಂದರ್ಯ ನೋಡು, ಇಲ್ಲ ಅದಿದೆ ಇಲ್ಲಿದೆ ಅಂತ ಕರೀತಾರಂತೆ. ಆದ್ರೆ ಅವನು ಅದರ ಆಕರ್ಷಣೆಗೆ ಹೋಗ್ಬಾರ್ದಂತೆ. 3ನೇ ಪಾದದಲ್ಲಿ ಎಷ್ಟನೇದೋ ಸೂತ್ರ. ಅಲ್ಲಿಂದ ನೆಕ್ಸ್ಟ್ ಪಾದ ಹಂತಕ್ ಹೋದ್ರೆ ಆ ರಾಜ್ಯದವರು ಬಾಬಾ ಅಂತ ಕರೀತಾರಂತೆ. ಅದನ್ನು ಆಕರ್ಷಣೆಗೊಳಗಾಗದೆ ಹಾಗೆ ಸಾಗಬೇಕಾದ್ರೆ ಎಷ್ಟು ಇದೆ ನೋಡಿ. ಈಗ ನೀವು ಕೇಳಿದ ಇದಕ್ ಹೇಳಿದೆ, ಈ ಹೌದು. ದಾರಿಯಲ್ಲಿ ಹೋಗುವಾಗ ಈ ರೀತಿ ಚಿತ್ತ ಹ್ಮ್. ವಿಕ್ಷೇಪಕಾರಕವಾದ ತುಂಬಾ ಇದೆ. ಆ ಹೌದು. ಚಿತ್ತ ವಿಕ್ಷೇಪಕ್ಕೆ ಆ ಒಳಗಾಗದಂತೆ ಕರೆಕ್ಟ್. ಹ್ಮ್. ಅವಂಗ ಆ ಸ್ಥೈರ್ಯ ಇರ್ಬೇಕಲ್ಲ ಆ ಮನಸ್ಸು ಹೌದು, ಹೌದು. ಇದ್ರಲ್ಲಿ. ಆ ಸ್ಥಿರತೆ ಸಾಧಿಸ್ಬೇಕು. ಹೌದಮ್ಮ. ಯಾಕಂದ್ರೆ ಇದೇ ಸೆಳೆದ್ ಬಿಡತ್ತೆ ಅಲ್ವಾ, ಆ ಹೌದು. ತರದ್ದೆಲ್ಲ ಒಂದ್ ಆದಾಗ. ಸಣ್ಣ ಸುದ್ದಿ ಬಂದ್ರೆ ನಾನೇ ದೊಡ್ಡ ಹ್ಮ್ ಭಕ್ತ. ನಾಮದೇವ ನೋಡಿ, ದೇವ್ರು ಹ್ಮ್ ನನ್ ಜೊತೆ ಮಾತಾಡ್ತಾನೆ ಅನ್ನಕ್ಕೆ ನಾನ್ ದೊಡ್ಡ ಭಕ್ತ ಅನ್ಕೊಂಡಿದ್ದ. ಇಲ್ಲಪ್ಪ ನಿನ್ ಸಾಧನೆ ಸಾಲ್ದು, ನೀನು ಗುರುನ್ ಹಿಡಿಲೇಬೇಕು ಅಂದ್ರು. ಯಾಕೆ ನಾ ಮಾತಾಡಲ್ವಾ ಅಂದಿದ್ದ. ಗುರುವಿನ ಜೊತೆ ಹೋಗಿ ಜ್ಞಾನ ಪಡ್ಕೊಂಡು ಬಂದ್ಮೇಲೂ ಅವನಿಗೆ ದರ್ಶನ ಆಗ್ಲಿಲ್ಲ. ಯಾಕೆ ಈಗ್ಲೂ ನೀನು ದರ್ಶನ ಕೊಡಲ್ಲ ಅಂದ್ರೆ, ನಿನ್ ಮನಸ್ಸು ಇನ್ನೂ ಶುದ್ಧ ಆಗಿಲ್ಲ. ಅದಕ್ಕೆ ಹಾಗಾದ್ರೆ ಕೂಕೊಂಡ್ ಎಲ್ಲಿದ್ದಾನೆ ಅವನು ಅಂತ ಕೂಕೊಂಡ್ರೆ ಅವನು ಕುಂಬಾರನ್ ಪಾದ ಸೇವೆ ಮಾಡ್ತಾ ಇದ್ದಾನೆ. ಅಂದ್ರೆ ಆ ರೀತಿಯ ಮನಸ್ಸು ಶುದ್ಧಿ ಆದ್ರೂ ಸಾಧನೆಗಳಿದಾದ್ರೂ ಚಿತ್ತ ಹ್ಮ್ ವಿಕ್ಷೇಪಗಳೆಲ್ಲ ಹೋಗದ ಹೊರತು ಫಲ ಅನ್ನೋದು ಹ್ಮ್ ಹ್ಮ್ ಬರಲ್ಲ. ಆ ಜಾಗದಲ್ಲಿ ಮುಗ್ಧತೆಗೆ ಪರಮಾತ್ಮ ಒಲಿತಾನೆ ಅನ್ನೋದಕ್ಕೆ ಹಾ ಅದು. ಹೌದಮ್ಮ. ಆದ್ರೆ ಅದು ನಮ್ಮಂಥವ್ರಿಗೆ ಒಂದು ಮುಗ್ಧತೆ ಬರೋದು ಕಷ್ಟ. ಕಷ್ಟ. ಅದಕ್ಕೆ ನೀವ್ ಅವಾಗ್ಲೇ ಹೇಳಿದ್ರಲ್ಲ, ನೀನೇ ಹ, ಸಾಕಪ್ಪ, ನೀನೇ ಬೇಕಪ್ಪ ಅನ್ನೋದನ್ನ ಹೋಗೋದು ಸುಲಭವಾದ ಮಾರ್ಗ ಆಗತ್ತೆ. ಹೌದು ಹೌದು ಭಗವಂತನೇ ನನಗ್ ನೀನೇ ದಾರಿ ಹೌದು ತೋರ್ಸಪ್ಪ, ಎಲ್ಲ ನೀನೇ ಅಂತ ಹೇಳಿ ಆ ಹೌದು ಶರಣಾಗತಿ ಭಾವದಲ್ಲಾದ್ರೂ ಒಂದು ಹೋಗೋ ಪ್ರಯತ್ನ. ಅದೂನು ಕಷ್ಟನೇ ಬರೋದು. ಯಾಕೆಂದ್ರೆ ನೀವ್ ಹೇಳ್ದಂಗ್ ನಮ್ಮ ಅಹಂ ಬಿಡಲ್ಲ ಅಷ್ಟು ಹೌದು. ಸುಲಭವಾಗಿ. ಅಲ್ಲಿ ಬೇರೆ ಜ್ಞಾನ ಬೇರೆ ಇದೆಯಾ. ಹ್ಮ್ ಅದರಿಂದ ಅದು ತುಂಬಾ ತೊಂದರೆ ಕೊಡುತ್ತೆ. ನಾನ್ ಜ್ಞಾನಿ, ನಾ ಓದಿದೀನಿ ಇತ್ಯಾದಿ ಏನೇನೋ ತೊಂದರೆಗಳು ಕೊಡುತ್ತೆ. ಆದ್ರೆ ಹೌದು. ಈಗ ನೀವು ಆಡಿದ್ರಿಂದ ಹೇಳಿದೆ.
ಈಗ ಹ್ಮ್. ಈ ಧನುರ್ಮಾಸದಲ್ಲಿ ತಿರುಪಾವೈ ಅಂತಾರಲ್ಲ, ಹ್ಮ್. ಆ 30 ದಿನದಲ್ಲಿ ಒಂದೊಂದ್ ದಿವಸಕ್ಕೆ ಒಂದೊಂದ್ ಶ್ಲೋಕ ಅಥವಾ ಒಂದ್ ಮಂತ್ರ, ಒಂದ್ ಪಾಶುರ ಅಂತಾರೆ ಅವರು. ಹ್ಮ್. ಅದ್ ಹೇಳೋದ್ ಇಷ್ಟನೇ, ದೇವರು ಹ್ಮ್. ಪರಮ ಹೇಗೆ ಅನ್ನೋದನ್ನ ಸಿದ್ಧಪಡಿಸ್ತಾರೆ. ಆ ಹ್ಮ್. ದೇವರು ಪರಮ, ನಾವು ಜೀವನದಲ್ಲಿ ಯಾರೇ ಆಗ್ಲಿ ಹೈಯೆಸ್ಟ್ ಅನ್ನ ಇಷ್ಟಪಡ್ತೀವಿ. ಹ್ಮ್. ಯಾವ್ದು ಚಾಂದೋಗ್ಯ ಭೂಮ ಅನ್ನುತ್ತೆ. ಹ್ಮ್. ಆದ್ರಿಂದ ಅದು ಆ ಪರಮನ್ನ ನೀನು ಹಿಡ್ಕೊ, ಇನ್ ಹ್ಮ್. ಯಾವ್ದ್ರ ಕಡೆಗ್ ಹೋಗ್ಬೇಡ. ಹ್ಮ್. ಅದನ್ನೇ ತಾಯಿ ಪಾಪ ದಿನಾ ಹೇಳ್ತಾಳೆ, ಬನ್ರಪ್ಪ ಬನ್ರಪ್ಪ ಹೇಳ್ರಪ್ಪ ಅಂತ 30 ದಿವಸ ಸಾಧನಾ ಮಾರ್ಗದಲ್ಲಿ, ಈಗ ಹ್ಮ್. ನೀವ್ ಹೇಳಿದಂತೆ ಭಕ್ತಿ ಮಾರ್ಗದಲ್ಲಿ, ಭಕ್ತಿ ಹ್ಮ್. ಮಾರ್ಗ ಆಶ್ರಯಿಸಿ ಪರಮಾತ್ಮನ ಹಿಡ್ಕೊಳ್ಳಿ, ಪರಮಾತ್ಮನ ಹಿಡ್ಕೊಳ್ಳಿ. ಹೌದಮ್ಮ. ಹ್ಮ್. ಅಂದ್ರೆ ಅವಾಗ ಮನಸ್ಸಿನ ಈ ವಿಕ್ಷೇಪಗಳು ಏನು ಬರ್ತಾ ಇದೆ, ಹ್ಮ್. ಅದನ್ನು ಎಲ್ಲ ಭಗವಂತಂಗ್ ಒಪ್ಸಿ ಇದನ್ನು ನಿಂದೆ ನಿಂದೆ ಅಂತ ನಾವು ಕೊಡೋದು ಸ್ವಲ್ಪ ಸುಲಭ ಆಗತ್ತೇನೋ. ಧ್ಯಾನ ಮಾರ್ಗದಲ್ಲಿ ಆಗಲ್ಲ ಅಂತಲ್ಲ, ಆಗತ್ತೆ. ಬಟ್ ನೀವ್ ಹೇಳ್ದಂಗೆ ಅದ್ರದ್ದು ಅಧಿಕಾರಿನೇ ಬೇರೆ ಇರ್ತಾನೆ ಅವನು. ಹೌದು, ಎಲ್ಲರಿಗೂ ಅದು ಇದಾಗಲ್ಲ, ನಿಜ. ಇಲ್ಲಾದ್ರೆ ಭಗವಂತ ಈಗ ಹೇಗೆ ನೋಡಿ, ಗಿರೀಶ್ ಚಂದ್ರ ಜನರಲ್ ಪವರ್ ಆಫ್ ಅಟಾರ್ನಿ ಕೊಟ್ಟಿದ್ರಿಂದ ಎಲ್ಲ ನೋಡ್ಕೊಂಡ್ಬಿಟ್ಟು ಅಲ್ವಾ. ಕರೆಕ್ಟ್. ಹೌದು. ಆ ರೀತಿ ನಾವು ಎಲ್ಲ ಪರಮಾತ್ಮ ಇದ್ದಾನೆ ಅಂದಾಗ ಲೋಪದೋಷಗಳು ಅವನ್ ತಗೊಂಡ್ಬಿಡ್ತಾನೆ, ಲೋಪದೋಷಗಳು ಸರಿ ಮಾಡ್ಕೋತಾನೆ. ಹೇಗೆ ಹೌದು. ವಿಷಾನ ಅಮೃತ ಮಾಡ್ಕೊಂಡು ನಿದರ್ಶನಗಳು ಹೇಳಿದೀವಲ್ವಾ. ಹೌದು. ಹೌದು. ಅದರಿಂದ ಮತ್ತೆ ಶ್ರೀರಾಮಕೃಷ್ಣರೇ ಹೇಳಿದಂತೆ ಕಲಿಯುಗಕ್ಕೆ ಅದೇ ಸಾಧನೆ, ಬೇರೆ ಸಾಧನೆಗಳಿಗೆ ಮೇಯ್ನು ಆಯಸ್ಸು ಕಡಿಮೆ. ಅದರಿಂದ ಇರೋ ಅಲ್ಪ ಆಯಸ್ಸಿನಲ್ಲಿ ನಾಮಸ್ಮರಣೆ ಮಾಡಕ್ಕಾಗತ್ತೆ ಕಲಿಯುಗದಲ್ಲಿ, ಹರಿನಾಮವನ್ನೇ. ಜಪ ಇಲ್ಲ ಅನ್ಬೇಡಪ್ಪ, ಸ್ನಾನ ಪಾನ ಮಾಡಿಲ್ಲ ಅನ್ಬೇಡಪ್ಪ ಅಂತ ಅಲ್ವಾ. ಹ್ಮ್. ಹೌದು. ಅಲ್ಲ, ಇದು ಚೆನ್ನಾಗಿದೆ ನೀವ್ ಹೇಳ್ತಿರೋದು. ನೀವ್ ಹೇಳ್ದಂಗೆ ಅಂದ್ರೆ ಆ ಮಾರ್ಗದಲ್ಲಿ ಹೋಗೋರ್ಗೆ ಈ ತರದೆಲ್ಲ ಬರುತ್ತೆ ಇರೋದು ತಿಳ್ಕೊಳ್ಳೋದು ಖಂಡಿತ ಹೌದು. ಒಳ್ಳೆ ಇದು. ಆದ್ರೆ ನಮ್ಮ ಸಾಮಾನ್ಯವಾದ ನಮ್ಮ ಒಂದು ಲೆವೆಲ್ ನಾವು ನಮ್ಮನ್ನ ನಾವು ನೋಡ್ಕೊಂಡಾಗ, ನಾವ್ ಎಲ್ಲಿದೀವಿ ಅಂತ ನಾವು ತಿಳ್ಕೊಂಡಾಗ ನಮ್ಗೆ ಯಾವ್ದು ಸುಲಭ ಅನ್ನತ್ತೆ. ಅದು ಭಕ್ತಿ ಇಸ್ ದಿ ಈಸಿ. ಅಧಿಕಾರಿ ಭೇದ ಅದು. ಆದ್ರಿಂದಲೇನೆ ಇಷ್ಟೆಲ್ಲ ಮಾರ್ಗ ಯಾಕೆ ಕೊಡ್ಬೇಕು, ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಯೋಗ ಮಾರ್ಗ. ನಮ್ಗೆ ಯಾವುದು ಸೂಕ್ತ ಅನ್ಸುತ್ತೆ ಅದು ನಾವೇ ಪರೀಕ್ಷೆ ಮಾಡ್ಕೊಂಡು ತಗೋಬೇಕು, ಮಾಡ್ಕೋಬೇಕು ಅಲ್ವಾ. ಇಲ್ಲ ಶ್ರೀರಾಮಕೃಷ್ಣ ಪರಮಹಂಸರು, ಶಾರದಾದೇವಿ ಅಂತವ್ರು ಮಹಾತ್ಮರಿದ್ ಕಾಲ ಆದ್ರೆ ಅವ್ರಿಗೆ ನಿಂಗೆ ಇದೇ ಸರಿ, ನೀ ಇದನ್ನ ಅನುಸರಿಸು. ಕರೆಕ್ಟ್. ಒಬ್ರು ಗುರು ಆದ್ರೆ ಅವರೇ ನೋಡಿ ಹೇಳ್ಬಿಡ್ತಾರೆ ಆ ಶಿಷ್ಯನಿಗೆ, ನೀ ಇದನ್ನ ಮಾಡು ಅಂತ. ಈಗಿನ ಆತರ ಗುರುಗಳು ಲಭ್ಯ ಇಲ್ದೇ ಇರೋರು ಅದನ್ನೇ ಅವಾಗ್ಲೇ ಸರ್ ನೀವ್ ಬರಕ್ ಮುಂಚೆನೂ ಅದೇ ಮಾತಾಡ್ತಾ ಇದ್ದಿದ್ದು. ಹೇಗೆ ಒಬ್ರು ಗುರು ಇಲ್ದೆ ಹೋದ್ರೆ ಯಾವ ರೀತಿ ಮಾಡ್ಬೇಕು ಅಂದಾಗ ಅದೇ ಸರ್ ಹೇಳ್ತಾ ಇದ್ರು, ಪರಂಪರೆಯಲ್ಲಿ ಏನಿದೆಯೋ ಅದನ್ನ ನಾವು ಫಾಲೋ ಮಾಡ್ಕೊಳ್ತಾ ಹೋದ್ರೆ ಗುರು ನಮ್ ಮುಂದೆ ಬಂದೇ ಬರ್ತಾರೆ. ಹೌದು, ಕರೆಕ್ಟ್ ಕರೆಕ್ಟ್. ಅದ್ರಿಂದ ನೋಡಿ ಶ್ರೀಮಾತೆ ಒಬ್ಬ ಸನ್ಯಾಸ ಕೊಡು ಅಂತ ಎಷ್ಟು ಕೇಳ್ಕೊಂಡ್ರು, ಇಲ್ಲಪ್ಪ ನೀ ಸಂಸಾರಿ ಆಗು ಅಂತಾರೆ. ಇನ್ನೊಬ್ಬ ಸಂಸಾರಿ ಆಗೋ ಇದ್ರಲ್ಲಿದೆ, ಇಲ್ಲ ನೀನ್ ಸನ್ಯಾಸಿ ಅಂದ್ರೆ ನಮಗದು ಗೊತ್ತಾಗಲ್ಲ. ಆ ಗುರುಗಾದ್ರೆ ಅದು ಗೊತ್ತಾಗತ್ತೆ. ಮಂತ್ರಗಳಲ್ಲೂ ಅಷ್ಟೇ, ಅಮ್ಮ ನಂಗೆ ಈ ಮಂತ್ರ ಕೊಡಿ, ಇಲ್ಲ ಅಂದ್ರೆ ಈ ಜೀವಕ್ಕೆ, ಈ ಜೀವದ ಪಕ್ವತೆ ಏನು, ಈ ಜೀವದ ಜನ್ಮ ಜನ್ಮಾಂತರ ಸಂಸ್ಕಾರ ಏನು, ಅದನ್ನೆಲ್ಲ ತಿಳಿಯಬಲ್ಲವನು ಒಬ್ಬ ಸದ್ಗುರು ಅಂತ ಇರುವಂತವ್ರು ಸಿಕ್ಕಾಗ ತೊಂದ್ರೆ ಇಲ್ಲ. ಇದು ನಾವು ಎಡ್ಬಿಡಂಗಿಗಳಾದಾಗ ಮತ್ತೆ ಶ್ರೀರಾಮಕೃಷ್ಣ ಈಗ ನೀವ್ ಸರ್ ಹೇಳಿದ್ರು ಅಂದ್ರಲ್ಲ, ಹಾಗೆ ಪರಂಪರಾಗತವಾಗಿ ಏನಿದೆ ಅದ ಅನುಷ್ಠಾನ ಮಾಡ್ತಿದ್ರೆ ತಾನೇ ಹೃದಯದೊಳಗೆ ಪರಮಾತ್ಮನೇ ಗುರು ಆಗ್ತಾನೆ. ಹೌದಮ್ಮ, ಹೌದು. ಚೆನ್ನಾಗಿತ್ತು ಅಮ್ಮ. ಧನ್ಯವಾದಗಳು. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ನಮಸ್ಕಾರ. ಎಲ್ಲ ನಮ್ಮ ಫ್ರೆಂಡ್ ಎಲ್ಲ ಇದಾರೆ, ಬಂದಿದಾರ. ನಿಮ್ಗೆ ಮರ್ತ್ಬಿಟ್ರ ಏನು ಗೊತ್ತಿಲ್ಲ. ನಮಸ್ಕಾರ ಹೇಳಕ್ಕೆ ಇಲ್ಲ ಅನ್ಸುತ್ತೆ. ಇಲ್ಲಿದ್ದಾರೆ, ಇಲ್ಲಿ ವಿಶ್ವ ಅಂತಿದ್ದಾರೆ ನೋಡಿ, ಇಲ್ಲಿ ಅವರೇ. ಹೌದು, ನಾನೇ ಅದು. ನೋಡೋಣ. ಇಲ್ಲೆಲ್ಲ ಕೇಳ್ತಾ ಇದ್ದೆ, ಎಲ್ಲ ತುಂಬಾ ಚೆನ್ನಾಗಿತ್ತು ಸರ್, ಆನಂದಮಯವಾಗಿತ್ತು. ಅವ್ರಗಳ ಕ್ವಶನ್, ಇವ್ರ ಆನ್ಸರ್ ತುಂಬಾ ಚೆನ್ನಾಗಿತ್ತು. ನೀವು ಪ್ರಾರಂಭದಲ್ಲಿ ನಮಸ್ಕಾರ ಸ್ಟಾರ್ಟ್ ಮಾಡ್ಬೇಕು, ಕೊನೆಯಲ್ಲಿ ಎಂಡ್ ಮಾಡ್ಬೇಕಲ್ಲ ನೀವು, ಅದಕ್ಕೆ ಎಂಡ್ ಮಾಡಿದ್ನ. ಆದಿಯಂತ್ಯನ ಸಹೇತ ಅಂತ ಸಂಸ್ಕೃತದಲ್ಲಿ ಒಂದು ವ್ಯಾಕರಣ ಸೂತ್ರ ಇದೆ, ಅದರಂತೆ ಆದಿ ಅಂತ್ಯ ಒಂದಾಗಿರ್ಬೇಕು. ಇಲ್ಲಿ ಲಿಸ್ಟ್ ಅಲ್ಲಿ ಹೇಳ್ತಾರಲ್ಲ ಮೇಡಮ್, ಒಂದು ಶ್ಲೋಕದಲ್ಲಿ ಏನೇನು ಅಬ್ಸ್ಟ್ರಕ್ಷನ್ಸ್ ಯಾವ್ಯಾವ ಮೈಂಡ್ ಅಲ್ಲಿ ತಿರುಗಬಹುದು ಅಂತ.
ಈಗ ಬಂತಲ್ಲ ಈ ಡಿಸ್ಕಷನ್ ಅಲ್ಲಿ ಒಂದು ಶ್ಲೋಕದಲ್ಲಿ ಸರ್. ಹೌದು ಹೌದು ಸರ್. ಈಗಿನ ಇದರಲ್ಲಿ ಲಿಸ್ಟಲ್ಲಿ ಸೇರಿಸ್ಬೇಕಾದ್ರೆ ಫಸ್ಟ್ ಮೊಬೈಲ್ ಸೇರಿಸ್ಬೇಕು ಅದಕ್ಕೆ. ಯಾರು ಇರ್ಲಿ ಬಿಡ್ಲಿ ಹಾ, ಅದೊಂದಿದ್ರೆ ಸಾಕು ಡಿಸ್ಟರ್ಬ್ ಮಾಡೋದಕ್ಕೆ. ಹೌದು ಹೌದು ಸರ್. ಆ, ಹೌದು ಮನೆಯಲ್ಲಿ ಯಾರಾದ್ರೂ ಇರ್ಲಿ ಬಿಡ್ಲಿ, ಏನಾದ್ರು ಇರ್ಲಿ, ಊಟ ತಿಂಡಿ ಇರ್ಲಿ ಬಿಡ್ಲಿ, ಅದಿಲ್ದಲೆ ಇದ್ರೆ ಎಲ್ಲ ಹೌದು ಏನೂ ಇಲ್ಲ ಅಂತ ಆಗೋಗ್ಬಿಡುತ್ತೆ. ಅದೊಂದು ಇದ್ರೆ ಎಲ್ಲ ಹಾಳು ಅಂತ. ಹೌದು. ಮೊಬೈಲ್ ಸನ್ಯಾಸ ಮಾಡದೆ ಇದ್ರೆ ನಾವು ಏನು ಸಾಧನೆ ಮಾಡೋಕ್ಕಾಗಲ್ಲ. ಹೌದು ಅದಕ್ಕೆ ಸರ್. ಸನ್ಯಾಸ ಲಿಸ್ಟಲ್ಲಿ ಅಲ್ಲ ಮೊದಲು ಸರ್, ಮೊಬೈಲ್ನೇ ಸೇರಿಸ್ಬೇಕು. ಏಕಾಂತದಲ್ಲಿ ಇದ್ದಾಗ ಮೊಬೈಲ್ ಮುಟ್ಟದೆ ಹೋದ್ರೆ ಅದೇ ದೊಡ್ಡ ಸಾಧನೆ ಸರ್. ಅದೇ ಮೊಬೈಲ್ ಸನ್ಯಾಸ ಅಂಬೇಕು ನಾನು. ನಿರ್ಜನ ಪ್ರದೇಶ ಅಂದ್ರೆ ಮೊಬೈಲ್ ಇರಬಾರ್ದು. ಹೌದು ಹೌದು. ಅದು ಜನ ತಾನೆ. ಅದೇ ಜನ ಅಲ್ವಮ್ಮ. ಮೊಬೈಲ್ ಅಲ್ಲಿ ಎಷ್ಟು ಹೌದು. ಜನ ಕಾಂಟ್ಯಾಕ್ಟ್ ಅದೇ ಇರುತ್ತೆ. ಜನ. ಮೆಸೇಜ್ಗಳು ಬರ್ತಿರುತ್ತೆ ಅದೇ ಜನ. ಅದರಿಂದ ಮೊಬೈಲ್ ಇಲ್ಲ ಅಂದ್ರೆ ನಿರ್ಜನ ಅಂತ. ಅದಕ್ಕೆ ಗೂಗಲ್ ಗುರು ಅಂತ ಹೇಳೋದು. ಗೂಗಲ್ ಇದ್ದಾನಂತೆ ಇಲ್ಲ, ಗೂಗಲ್ ಗುರು ಇದ್ಬಿಟ್ರೆ ಎಲ್ಲ ಗುರುಗಳು ಇದ್ದಾಗೆ. ಹ್ಮ್. ಆಯ್ತು ಸರ್. ಮತ್ತೆ ಆಯ್ತು ಮುಂದಿನ ಮಂಗಳವಾರ. ಮುಂದಿನ ನಮಸ್ಕಾರ. ನಮಸ್ತೆ. ನಮಸ್ತೆ ಅಮ್ಮ. ತುಂಬಾ ನಮಸ್ತೆ ಚೆನ್ನಾಗಿ ಅಮ್ಮ, ನಮಸ್ಕಾರ. ನಮಸ್ತೆ 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 ಅಮ್ಮ. ನಮಸ್ತೆ 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 ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ನಮಸ್ತೆ ಸರ್. ನಮಸ್ತೆ. ಉತ್ಪಾದಕ ಸ್ತೋತ್ರ ಇದೆಯಲ್ಲ, ವಿಶ್ವೇಶ್ವರ ಹೋಗ್ಬಿಟ್ರ ವಿಶ್ವೇಶ್ವರ. ಸರ್ ಇದು ರೆಕಾರ್ಡಿಂಗ್ ಸ್ಟಾಪ್. ಓ, ನಾನು ಫೋನ್ ಮಾಡಲ್ಲ ನೋಡಿ, ಇದೇ ನಂಗೆ ಪ್ರಾಬ್ಲಮ್, ಮರ್ತ್ಬಿಡ್ತೀನಿ. ಸ್ಟಾಪ್ ರೆಕಾರ್ಡಿಂಗ್. ಓಕೆ.